ನಮಸ್ಕಾರ ಸ್ನೇಹಿತರೆ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎನ್ನುವ ಕವಿ ಚಂಪಾವರ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ಕನ್ನಡ ಭಾಷೆ ಒಂದು ಪತ್ರಿಕೆ 2015ರಲ್ಲಿ HSTR ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕನ್ನಡ ಭಾಷೆ ನಿರ್ದಿಷ್ಟ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ನೀವು ಪ್ರಶ್ನೆ ಪತ್ರಿಕೆನ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡ್ತಾಯಿದ್ರಿ ಅಂದರೆ ಕನಿಷ್ಠ ನೀವು ಒಂದು 2-3 ಪ್ರಶ್ನೆ ಪತ್ರಿಕೆ ಆದರೂ ಕೂಡ ನೀವು ರೆಫರ್ ಮಾಡಿರಬೇಕು. ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡೇ ಯಾವ ಪ್ರಶ್ನೆಗಳು ಬಂದಿವೆ, ಎಷ್ಟು ಪ್ರಶ್ನೆಗಳು ಬಂದಿವೆ, ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾನೆ, ಯಾವ ತೆರನಾಗಿ ಕೇಳಿದ್ದಾನೆ, ಅಲ್ಲಿರುವಂಥ ಪ್ರಶ್ನೆಗಳ ಮಟ್ಟ ಯಾವುದು, ಯಾವ ವಿಷಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾನೆ, ಇವೆಲ್ಲವನ್ನು ಕೂಡ ನೀವು ಗಮನಿಸಬೇಕು. ಅಂದಾಗ ಮಾತ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲು ಸಾಧ್ಯ. ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಓದಬೇಕು. ಸುಮ್ಮನೆ ಜಾಸ್ತಿ ಓದುವಂಥದ್ದು ಕೂಡ ಅರ್ಥ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ, ಯಾಕಂದರೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡೇ KE ಅವರು ತೆಗೆದಿರುವಂಥ ಪ್ರಶ್ನೆಗಳಿಗೆ ಟ್ವಿಸ್ಟ್ ಆಗಿರುವಂಥ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯ ಇದೆ. ಕನಿಷ್ಠ ನಾನು ಒಂದು 10 ವರ್ಷದ ನೆಟ್ ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಓದಿದ್ದರಿಂದಲೇ ಸುಲಭವಾಗಿ ಆ ಪ್ರಶ್ನೆಗಳಿಗೆ ಎಕ್ಯುರೇಟಾಗಿ ನಿಖರವಾದ ಉತ್ತರಗಳನ್ನ ಕಂಡುಕೊಳ್ಳೋಕ್ಕೆ ಸಾಧ್ಯ ಇತ್ತು. ಅದಕ್ಕೋಸ್ಕರ ನಿಮ್ಮ ಓದು ಸರಿಯಾಗಿ ಇರಬೇಕಂದ್ರೆ ಪ್ರಶ್ನೆ ಪತ್ರಿಕೆಗಳು ಭಾಳ ಮುಖ್ಯ. 2015ರಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ತೆಗೆದಿದೆ ಅನ್ನುವಂಥದ್ದು ನೋಡೋಣ ಅಂತ. ಇದು ಕನ್ನಡ ಭಾಷೆ ಪ್ರಶ್ನೆ ಪತ್ರಿಕೆ ಎನ್ನುವಂಥದ್ದು 2 ಗಂಟೆ ಇರ್ತದೆ. ಗರಿಷ್ಠ 100 ಅಂಕಗಳಿರ್ತವೆ ಎನ್ನುವಂಥದ್ದು. 100 ಪ್ರಶ್ನೆಗಳು 100 ಅಂಕಗಳು ಅನ್ನುವಂಥದ್ದು. ಇಲ್ಲಿ ನಿಮಗೆ ಮೈನಸ್ನು ಕೂಡ ಇರ್ತದೆ OMR ಇದರಲ್ಲಿ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಏನದ ನೋಡೋಣ. ಕುವೆಂಪು ಯುಗ ಎಂಬ ವಿಮರ್ಶಾ ಕೃತಿ ಯಾರದು ಅಂಥೇಳಿ ಬಂದದ್ದು. ಇಲ್ಲಿ ಉತ್ತರ KS ಭಗವಾನ್ ಅಂತ. ನೋಡಿ, ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. KS ಭಗವಾನ್ ಭಾಳ ವಿಮರ್ಶಕರು, ವಿಚಾರವಾದಿಗಳು ಅಂಥೇಳಿ. ಇವರೆಲ್ಲರೂ ಕೂಡ ವಿಮರ್ಶಕರು. DR ನಾಗರಾಜ್, PR ನಾಗರಾಜ್ ಮಾಡ್ಯಾರ. GH ನಾಯಕ್ ಅವರು, ಆಮೇಲೆ KS ಭಗವಾನ್ ಅವ್ರದ್ದು ಯಾವ ಕೃತಿ, CN ರಾಮಚಂದ್ರ ಅವರು, ಇವ್ರದ್ದು ವಿಮರ್ಶೆಯಲ್ಲಿ ಹೆಚ್ಚಿನ ಒಂದು ಅಧ್ಯಯನ CN ರಾಮಚಂದ್ರ. ಇವ್ರು 4 ಜನರದು ವಿಮರ್ಶಾ ಕೃತಿಗಳು ಯಾವುವು ಅನ್ನುವಂಥದ್ದು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ಏನದಂದರೆ, ಮಂದಣ್ಣ ಪಾತ್ರ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅನ್ನುವಂಥದ್ದು. ಇಲ್ಲಿ ಕೃತಿ ಕೊಟ್ಟು ಆಮೇಲೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿರುವಂಥ ಪಾತ್ರಗಳೇ ಕೇಳಿರ್ತಾನೆ. ಒಂದು ಇಲ್ಲ ಪಾತ್ರ ಕೊಟ್ಟು ಕೃತಿ ಹೆಸರನ್ನು ಕೇಳಿರ್ತಾನೆ. ಇಲ್ಲಿ ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಮಾಯಾಲೋಕ, ಕರ್ವಾಲು ಇವೆಲ್ಲವೂ ಕೂಡ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳು. ಆದರೆ ಕರ್ವಾಲು ಎನ್ನುವಂಥ ಕೃತಿಯಲ್ಲಿ ಮಂದಣ್ಣನವರ ಪಾತ್ರ ಬರ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ಕಡೆ ಪ್ರಶ್ನೆ ನೋಡೋಣ. ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಯಾರು? ನೋಡಿ, ಭರತ ಬರೆದಿರುವಂಥ ನಾಟ್ಯಶಾಸ್ತ್ರ ಕೃತಿ ಏನದಲ್ಲ, ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಯಾರು ಅಂದರೆ ಅಭಿನವ ಗುಪ್ತ ಏನು ಮಾಡ್ತಾನೆ, ವ್ಯಾಖ್ಯಾನ ಬರೆದು ಅದಕ್ಕೆ ಅಭಿನವ ಭಾರತಿ ಅಂತ ಹೆಸರು ಕೊಡ್ತಾನೆ. ಪ್ರತಿಯೊಂದು ಕೃತಿಗಳಿಗೂ ಕೂಡ ಯಾರ್ಯಾರು ವ್ಯಾಖ್ಯಾನವನ್ನು ಬರೆದ್ರು ಅನ್ನುವಂಥದ್ದು ಕೂಡ ನೀವು ನೆನ್ಪಿಡಬೇಕು. ನೆಕ್ಸ್ಟ್ ಪ್ರಶ್ನೆ ಏನದಂದರೆ, ವಕ್ರೋಕ್ತಿ ಜೀವಿತ ಈ ಅಲಂಕಾರ, ಇವೆಲ್ಲರೂ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿವು. ವಕ್ರೋಕ್ತಿ ಜೀವಿತ ಈ ಅಲಂಕಾರ ಗ್ರಂಥದ ಕರ್ತೃ ಯಾರು? ಇವೆಲ್ಲ ಪ್ರಶ್ನೆಗಳು ಇಲಾಖೆಯವರು ತೆಗೆದ್ರಿಂದ ಒಂಥರ ನೇರವಾಗಿನೂ ಅವ, ಸ್ವಲ್ಪ ಕಠಿಣದನೂ ಅದಾವ. KEದವರು ಏನು ಮಾಡ್ತಾರೆ ಅಂದರೆ ಇದೇ ಥರನಾಗಿರುವಂಥ ಪ್ರಶ್ನೆಗಳನ್ನು ಹೊಂದಿಸಿ ಮಾದರಿಯಲ್ಲಿ ಕೇಳ್ತಾರೆ ಅವರು. ಹಾಗಾಗಿ ವಕ್ರೋಕ್ತಿ ಜೀವಿತ ಎನ್ನುವಂಥ ಕೃತಿ ಯಾರ್ದಂದರೆ ಇದು ಕುಂತಕಂದು ಅನ್ನುವಂಥದ್ದು ಗೊತ್ತಿರಲಿ. ಕುಂತಕಂದು. ಭರತನ ನಾಟ್ಯಶಾಸ್ತ್ರ, ವಾಮಂದು ರೀತಿ ಸಿದ್ಧಾಂತ ನೋಡ್ತೀವಿ, ಕಾವ್ಯಾಲಂಕಾರ ಸೂತ್ರವರ್ತಿ, ವಿಶ್ವನಾಥ ಮತ್ತು ಇನ್ನೊಬ್ಬರು ಯಾರು ಬರ್ತಾರೆ, ಮಮ್ಮಟ, ಇವರೆಲ್ಲರೂ ಕೂಡ ನಾವು ಕಾವ್ಯ ಮೀಮಾಂಸಕರು ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಏನಂದರೆ, ಅರಸು ನಿತ್ತಿಲೆ ಪಾತ್ರಗಳಿರುವಂಥ ಗಿರೀಶ್ ಕಾರ್ನಾಡರ ನಾಟಕಗಳು. ನೋಡಿ, ಗಿರೀಶ್ ಕಾರ್ನಾಡ್ ಇವು 3 ಮೇಲಿನೂ ಎಲ್ಲ ಹೊಸಗನ್ನಡಕ್ಕೆ ಸಂಬಂಧಪಟ್ಟಿವು. ಈ ಕಡೆ ಇವೆರಡು ಏನು ನೋಡಿದೆವು ಅಂದರೆ ಕಾವ್ಯ ಮೀಮಾಂಸೆಗೆ ಸಂಬಂಧ.
ಅಗ್ನಿ ಮತ್ತು ಮಳೆ ಗಿರೀಶ್ ಕಾರ್ನಾಡದ ಹಯವದನ, ಹಿಟ್ಟಿನ ಹುಂಜ, ಒಡಲ್ಕಲ್ಲು, ಬಿಂಬ ಇವೆಲ್ಲ ಅವರ ನಾಟಕಗಳು. ಇಲ್ಲಿ ಅಗ್ನಿ ಮತ್ತು ಮಳೆ ಎನ್ನುವಂಥ ನಾಟಕದಲ್ಲಿ ಗಿರೀಶ್ ಕಾರ್ನಾಡರ ಅರಸು ಮತ್ತು ನಿತ್ತಲೆ ಪಾತ್ರಗಳನ್ನ ನೋಡ್ತೀವಿ. ನೆಕ್ಸ್ಟ್ ಈ ಕಡೆ 4ನೇ ಪ್ರಶ್ನೆ ಯಾವುದು ಅಂದರೆ 4ನೇ ಪ್ರಶ್ನೆ, ಗೌಡಿ ಕಾವ್ಯಮಾರ್ಗದ ಪ್ರಧಾನ ಕಾವ್ಯಗುಣ ಯಾವುದು? ಗೌಡಿ ಎನ್ನುವಂಥ ಕಾವ್ಯಮಾರ್ಗದ ಪ್ರಧಾನ ಕಾವ್ಯಗುಣ ಯಾವುದು? ಓಜಸ್ಸು ಎನ್ನುವಂಥದ್ದು ಪ್ರಧಾನವಾದ ಕಾವ್ಯಗುಣ. ಈ ಕಡೆ ಪ್ರಶ್ನೆ 7ರಲ್ಲಿ ಪ್ರಾದೇಶಿಕ ವೈಶಿಷ್ಟ್ಯವುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿ ಯಾವುದು? ರುದ್ರಟ ಹೆಚ್ಚುವರಿಯಾಗಿ ಒಂದು ರೀತಿಯನ್ನು ಹೇಳ್ತಾನೆ. ಗೌಡಿ, ಪಾಂಚಾಲಿ, ವೈದರ್ಭಿ ಇವುಗಳು ಜೊತೆಗೆ ಲಾಟಿಯ ಎನ್ನುವಂಥದ್ದು ಹೊಸದಾಗಿ ಒಂದು ರೀತಿಯನ್ನು ಹೇಳ್ತಾನೆ. ಇದು ಭಾಳ ಇಂಪಾರ್ಟೆಂಟ್. ರುದ್ರಟ ಒಂದು ಲಾಟಿಯ ರೀತಿಗಳು ಯಾವುವು ಅನ್ನುವಂಥದ್ದು ನೀವು ನೋಡ್ಕೊಂಡಿರ್ಬೇಕು. ಆಮೇಲೆ ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥ. ನೋಡಿ, ವ್ಯಂಗ್ಯಾರ್ಥ ಭಾಳ ಇಂಪಾರ್ಟೆಂಟ್. ಒಂದು ಕಾವ್ಯದ ಒಂದು ಸಾಲುಗಳಲ್ಲಿರುವಂಥ ಧ್ವನ್ಯಾರ್ಥ, ವ್ಯಂಗ್ಯಾರ್ಥ, ವ್ಯಾಚ್ಯಾರ್ಥ ಇವೆಲ್ಲವನ್ನು ಕೂಡ ನೀವು ಓದ್ಕೋಬೇಕು. ವ್ಯಂಗ್ಯಾರ್ಥಕ್ಕೆ ಇರುವಂಥ ಇನ್ನೊಂದು ಹೆಸರು ಅಂದ್ರೆ ಧ್ವನಿ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಧ್ವನಿ ಅನ್ನೋದಕ್ಕೆ ವ್ಯಂಗ್ಯಾರ್ಥ ಅಂಥೇಳಿ ನಾವು ನೋಡ್ತೀವಿ. ಇದು ಇಂಪಾರ್ಟೆಂಟ್. ಈ ಹಿನ್ನೆಲೆಯಲ್ಲಿ ನೀವು ಓದುವಂಥ ಆರಂಭ ಮಾಡಬೇಕು. ನೆಕ್ಸ್ಟ್ ಇದು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ನೋಡಿ. ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಯಾವುದು? ರೀತಿ ಅಂದರೆ ವಾಮನ ಸಿದ್ಧಾಂತ. ವಾಮನದು ಕಾವ್ಯಾಲಂಕಾರ ಸೂತ್ರವತಿ ವೃತ್ತಿ. ಕಾವ್ಯ ಪ್ರಕಾಶ ಇದೆ ಮಮ್ಮಟಂದು. ಕಾವ್ಯಾದರ್ಶ ಇದು ದಂಡಿದು. ಕಾವ್ಯಾಲಂಕಾರ ಬಾಮಂದು. ಈಗ ಒಂದು 10 ಜನ ಕವಿಗಳದ್ದು ಪಟ್ಟಿ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಪ್ರಶ್ನೆಗೆ ಮಿಸ್ ಆಗಂಗಿಲ್ಲ. ನೆಕ್ಸ್ಟ್ ಈ ಕಡೆ ರಸ ಅದ ನೋಡಿ. ರಸದ ಬಗ್ಗೆ ಶಾಂತರಸದ ಸ್ಥಾಯಿ ಭಾವ ಯಾವುದು? 9 ರಸಗಳದವಲ್ಲ, 9 ರಸಗಳು ಒಂದು ಕಡೆ ಸ್ಥಾಯಿ ಭಾವಗಳು ಬರ್ಕೊಂಡ್ಬಿಡಬೇಕು. 9 ರಸಗಳು ಸ್ಥಾಯಿ ಭಾವಗಳು. ಶಾಂತರಸ ಅಂದರೆ ಯಾವುದಂದರೆ ಶಮ ಎನ್ನುವಂಥದ್ದು. ರತಿರ್ ಹಾಸ್ಯ ಶೋಕಸ್ಯ ಎನ್ನುವಂಥ ವಾಕ್ಯ ಏನು ಬರ್ತದಲ್ಲ, ಆ ವಾಕ್ಯ ನೀವು ನೆನ್ಪಿಡ್ಬೇಕು. ಶೃಂಗಾರದು ರತಿ ಎನ್ನುವಂಥದ್ದು. ಹೀಗೆ ಇವು ಸ್ಥಾಯಿ ಭಾವ ನೀವು ನೆನ್ಪಿಡಬೇಕು. ಇನ್ನು ಸಾತ್ವಿಕ ಭಾವಗಳು ನೋಡ್ರಿ, ಕಾವ್ಯ ವಿಮರ್ಶೆದ ಚೆನ್ನಾಗಿ ಪ್ರಶ್ನೆಗಳನ್ನ. ಸಾತ್ವಿಕ ಭಾವಗಳ ಸಂಖ್ಯೆ, ರಸಗಳೆಷ್ಟು, ಅಲಂಕಾರಗಳೆಷ್ಟು, ಸ್ಥಾಯಿ ಭಾವಗಳೆಷ್ಟು, ಸಂಚಾರಿ ಭಾವಗಳೆಷ್ಟು ಇವೆಲ್ಲ ನಿಮಗೆ ಗೊತ್ತಿರ್ಬೇಕು. ಸಾತ್ವಿಕ ಭಾವಗಳೆಷ್ಟು? ಸಾತ್ವಿಕ ಭಾವಗಳು ಎಷ್ಟು ಅಂದರೆ 8 ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಕಡೆ ಶೋಕ ಎಂಬ ಭಾವಕ್ಕೆ ನಾಟಕದಲ್ಲಿ ಮಾನ್ಯತೆ, ಮ್ಲಾನತೆ, ಕಂಬನಿ, ಗದ್ಗದ ಇವುಗಳನ್ನು ಅನುಭಾವಗಳು ಅಂತ ಕರಿತೀವಿ. ಅನುಭಾವಗಳು ವಿಭಾವ, ಅನುಭಾವ, ವ್ಯಭಿಚಾರಿ ಭಾವ, ಸಂಯೋಗಾದ ರಸ ನಿಷ್ಪತ್ತಿ ಅಂಥೇಳಿ ಬರ್ತಲ್ಲ. ಇಲ್ಲಿ ಕಂಬನಿ ಕಣ್ಣೀರು ಸುರಿಸುವಂಥದ್ದು, ಗದ್ಗತಿ ಆಗುವಂಥದ್ದು ಇವೆಲ್ಲ ಅನುಭಾವಗಳು ಅಂಥೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇವೆಲ್ಲ ನೋಡಿ ಕಾವ್ಯ ಮೀಮಾಂಸೆಗೆ ಸಂಬಂಧ. ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಇದೊಂದು ಕಾವ್ಯದ ಲಕ್ಷಣಗಳು ಹೇಳುವಂಥದ್ದು ಒಂದು ವಾಕ್ಯದು. ಈ ಕಾವ್ಯ ಲಕ್ಷಣ ಕುರಿತು ಹೇಳಿಕೆಯನ್ನು ರಮಣೀಯಾರ್ಥ ಎಂದರೇನು ನೋಡಲಿ. ಯಾರು ಹೇಳಿದ್ರಂತ ಕೇಳಿಲ್ಲವ. ರಮಣೀಯ ಅರ್ಥ ಅಂದರೆ ಏನು ಅಂತ ಕೇಳೋಣ. ರಮಣೀಯ ಅರ್ಥ ಅಂದರೆ ಲೋಕೋತ್ತರವಾದ ಆಹ್ಲಾದ. ರಮಣೀಯಾರ್ಥ ಪ್ರತಿಪಾದಕಂ ಎನ್ನುವಂಥದ್ದು ಕಾವ್ಯ ಅಂದರೆ ರಮಣೀಯವಾಗಿರುವಂಥ ಆಹ್ಲಾದಕರವಾಗಿರುವಂಥ ಭಾವವನ್ನು ಉಂಟು ಮಾಡುವಂಥದ್ದು, ಲೋಕೋತ್ತರವಾದ ಆಹ್ಲಾದ. ನೆಕ್ಸ್ಟ್ ಈ ಕಡೆ 15ನೇ ಪ್ರಶ್ನೆ. ಮಮ್ಮಟನ ಅಭಿಪ್ರಾಯದಂತೆ ವ್ಯಾಚ್ಯಾರ್ಥವು ಉಪನ್ನವೆನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣೀಭೂತ ವ್ಯಂಗ್ಯ. ಇದು ಭಾಳಷ್ಟು ಟ್ವಿಸ್ಟ್ ಮಾಡಿರುವಂಥ ಪ್ರಶ್ನೆ. ಗುಣೀಭೂತ ವ್ಯಂಗ್ಯ ಅಂದ್ರೇನು? ಈ ಧ್ವನಿಯನ್ನು ಚೆನ್ನಾಗಿ ಓದ್ಕೋಬೇಕು. ಧ್ವನಿ ಸಿದ್ಧಾಂತ ವ್ಯಾಚ್ಯಾರ್ಥ ಭಾಳ ಅರ್ಥ ಆಗಂಗಿಲ್ಲ ಜಲ್ದಿ. ವ್ಯಾಚ್ಯ ಸಿದ್ಧಾಂಗ ಅನ್ನುವಂಥದ್ದನ್ನು ಈ ಪದಗಳೇ ಅರ್ಥ ಆಗಿಲ್ಲ. ಅದಕ್ಕೆ ಭಾರತೀಯ ಕಾವ್ಯ ಮೀಮಾಂಸೆನೇ ಓದಬೇಕು ನೀವು. ಭಾರತೀಯ ಕಾವ್ಯ ಮೀಮಾಂಸೆ ಓದಿದಾಗ ಇವೆಲ್ಲ ಪದಗಳು ಅಲ್ಲಿ ಬಂದವ. ನೆಕ್ಸ್ಟ್ ಇದೊಂದು ಮತ್ತೆ ಒಂದು ವಾಕ್ಯಕ್ಕೆ ಒಂದು ತೊಗೊಂಡಿಡೋಣ. ಕಾವ್ಯಂ ಆನಂದಾಯ ಯಶಸ್ಸೇ
ಕಾವ್ಯಂ ಆನಂದಾಯ ಯಶಸ್ಸೆ ಕಾಂತಾತುಲ್ಯತೆಯ ಉಪದೇಶಾಯ. ಇದನ್ನು ನಿರ್ದೇಶಿಸುತ್ತದೆ. ನೋಡಿದ ವಾಕ್ಯ ಯಾರು ಹೇಳಿದ್ರು ಕೇಳಿದ್ರೆ ನಾವು ಹೇಳ್ಬೋದು ಕಾವ್ಯಂ ಆನಂದಾಯ, ಹೇಮಚಂದ್ರ ಹೇಳಿರುವಂಥ ವಾಕ್ಯ ಇದು. ಇದು ಏನನ್ನು ನಿರ್ದೇಶಿಸುತ್ತದೆ ಅಂದರೆ ಕಾವ್ಯ ಪ್ರಯೋಜನವನ್ನು ಈಸಿಯಾಗಿ ಹೇಳ್ಬೋದು. ಕಾವ್ಯ ಓದೋದ್ರಿಂದ ಆನಂದ ಸಿಗ್ತದ, ಯಶಸ್ಸು ಸಿಗ್ತದ. ಆನಂದ, ಯಶಸ್ಸು, ಕಾಂತಿಯಂತೆ ಉಪದೇಶ ಇವೆಲ್ಲವೂ ಕೂಡ ಸಿಗ್ತಾವ ಕಾವ್ಯ. ಮಮ್ಮಟನೂ ಕೂಡ ಅದನ್ನು ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೆತ್ಯರಕ್ಷತೆ ಕಾಂತಾತ್ರಯ ಉಪದೇಶ ಯುಜೆ ಅಂತೇಳಿ ಮಮ್ಮಟ 5-6 ಪ್ರಯೋಜನವನ್ನು ಕೂಡ ಹೇಳ್ತಾನೆ. ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ ಇಲ್ಲಂದರೆ ಔಚಿತ್ಯದ ಚರ್ಚೆ. ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟವಾದ ರೂಪವನ್ನು ತಾಳಿದ್ದು ಯಾವಾಗ? ಔಚಿತ್ಯ ಜರದ ಧ್ವನಿ ಪ್ರಸ್ಥಾನದಲ್ಲಿ ಎನ್ನುವಂಥದ್ದು. ಇವು ಅಲಂಕಾರ ಪ್ರಸ್ಥಾನ, ರಸ ಪ್ರಸ್ಥಾನ, ರೀತಿ ಪ್ರಸ್ಥಾನ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ ಇವು ನೋಡು, ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿವು. ಸಾಹಿತ್ಯ ಚರಿತ್ರೆ, ಕಾವ್ಯ ಮೀಮಾಂಸೆ, ನಿಮ್ಗೆ ಯಾವ್ಯಾವ ಪುಸ್ತಕ ಓದಬೇಕನ್ನೋಂಥದ್ದು ಕೂಡ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ಪುಸ್ತಕದ ಸುಮಾರು 80 ಪುಸ್ತಕಗಳ ಒಂದು ಲಿಸ್ಟೇ ಇದೆ ನೋಡಿರಿ, ಕನ್ನಡ CET ಪುಸ್ತಕಗಳು ಅಂತೇಳಿ. ಅದರಲ್ಲಿ ಮೂಲ ಪುಸ್ತಕಗಳಿಗೆ ಒಂದು 40 ಖರೀದಿ ಮಾಡಿ ಓದಬೇಕು. ಒಂದು ಲಿಸ್ಟ್ ಇದೆ, ನೀವು ಒಂದು ವಿಡಿಯೋದಲ್ಲಿ ನೋಡಿರಿ. ವ್ಯಾಚ್ಯಾರ್ಥವು ಹೊಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದ ಇದು. ವ್ಯಾಚ್ಯಾರ್ಥವು ಹೊಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದ ಇದು. ಅಸಂಲಕ್ಷ ಕ್ರಮಧ್ವನಿ ಅಂಥೇಳಿ. ನೆಕ್ಸ್ಟ್ ಕಾವ್ಯ ಉತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದುದು ಯಾವುದು? ಮಮ್ಮಟ ಹೇಳಿದ್ದು ಯಾವುದು ಅಂದರೆ ಸ್ವಭಾವಯುಕ್ತಿ, ಇದು ಹೇಳಿಲ್ಲ. ಇವು ಉಳಿದಿದ್ದು ಹೇಳೋಣ. ಪ್ರತಿಭೆ, ಉತ್ಪತ್ತಿ, ಅಭ್ಯಾಸ, ಈ ಕಾವ್ಯ ಹೊರಹೊಮ್ಮಲಿಕ್ಕೆ ಇವು ಹೇಳೋಣ, ಆದರೆ ಸ್ವಭಾವೋಕ್ತಿ ಹೇಳಿಲ್ಲ ಅನ್ನೋದು. ನೆಕ್ಸ್ಟ್ 18ನೇದು ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥ ಓರ್ವತರ್ತತೆ. ಕಾವ್ಯ ಸ್ವರೂಪ ಕುರಿತ ಈ ಹೇಳಿಕೆ ಇವರದು. ವಾಕ್ಯಗಳು ನೀವು ಗಮನಿಸಿ ಇಟ್ಕೋಬೇಕು, ಬರ್ಕೊಳ್ಬೇಕು, ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಈ ಕಾವ್ಯದ ಸ್ವರೂಪ ಕುರಿತು ಹೇಳಿಕೆ ಇವರದು ಯಾರು ಅಂದರೆ ಇದು ವಾಮನದು. ಕಾವ್ಯಂ ಶಬ್ದೋಯಂ ಅಂತ ಬರ್ತಂದರೆ, ಗುಣಾಲಂಕಾರ ಅಂತ ಈ ರೀತಿ ಬರ್ತಂದರೆ ಇದು ವಾಮನದು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಕಾಡು ತೊರೆದು, ಇವೆಲ್ಲ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟು 18 ತನ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಬಂದು 21ನೇದು ಯಾವುದರೆ ಕಾಡು ತೊರೆದು ಜಾಡು, ಇದು ಇವರ ಆತ್ಮಚರಿತ್ರೆ. ನೋಡ್ರಿ, ಒಂದು 10-20 ಕವಿಗಳ ಆತ್ಮಚರಿತ್ರೆಯನ್ನು ನೀವು ಬರ್ಕೋಬೇಕು. ಕಡದಾಳು ಶಾಮಣ್ಣನವ್ರದ್ದು ಆತ್ಮಚರಿತ್ರೆ. ಇಲ್ಲಿ ಶಿವರಾಮ್ ಕಾರಂತರ ಆತ್ಮಚರಿತ್ರೆ, ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುದು. ಈ ಭೈರಪ್ಪನವರ ಆತ್ಮಕಥೆ ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೀಲಾಂಜನ, ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. NS ಲಕ್ಷ್ಮೀನಾರಾಯಣ ಭಟ್. ಇದು ನೋಡ್ರಿ ಆತ್ಮಕಥೆ, ಅದನ್ನು ಅಭಿನಂದನಾ ಗ್ರಂಥಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಗುಣಗಳ ಬಗ್ಗೆ ಈ ಕಡೆ 19ನೇದು ಗುಣಗಳ ಬಗ್ಗೆ ಭಾಮ ಹೇಳಿರುವಂಥ ಸರಿಯಾದ ಪಟ್ಟಿ ಯಾವುದು? ಗುಣಗಳ ಬಗ್ಗೆ ಆತ ಹೇಳುವಂಥ ಭಾಮ ಯಾವುದಂದ್ರೆ ಮಾಧುರ್ಯ, ಪ್ರಸಾದ, ಓಜಸ್ಸು, ಈ ಒಂದು ಪಟ್ಟಿಯನ್ನು ಆತ ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದವರು. ಈ ಅಕ್ಷರಗಳನ್ನು ಕಂಠೋಷ್ಟ. ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಕ್ಲಾಸ್ನು ಕೂಡ ನಾನು ಮಾಡಿದ್ದೀನಿ. ಧ್ವನ್ಯಾಂಗಗಳು ಅಂತೇಳಿ ಒಂದು ಪಾಠ. ಕಂಠ್ಯಾಕ್ಷರಗಳು ಯಾವುವು, ತಾಲವ್ಯ ಅಕ್ಷರಗಳು ಯಾವುದು, ದಂತ್ಯ ಅಕ್ಷರಗಳು ಯಾವುವು, ಇವೆಲ್ಲವೂ ಕೂಡ ಪಟ್ಟು. ಓ ಓ ಔ ಕಂಠನೂ ಹೌದು, ತುಟಿಗಳ ಸಹಾಯದಿಂದ ಉಚ್ಚಾರ ಆಗ್ತವೆ ನೋಡ್ರಿ. ಓ ಅನ್ನೋ ತುಟಿ ನೀವು ಊದು ಮಾಡ್ತೀವಿ ನೋಡಿ. ಓ ಅನ್ನೋದು ಗಂಟಲಿಂದ ಬರ್ತವೆ. ಓ ಓ ಔ ಕಂಠೋಷ್ಟೇ. ಇವು ಕಂಠನೂ ಹೌದು, ಓಷ್ಟನೂ ಹೌದು. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟ. ಇನ್ನು ಛಂದಸ್ಸು ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ಲಿಕ್ಕತ್ತವ. ಯತಿ ಎಂಬುದು ಸಿರ್ವದಾಣಂ. ಯತಿ ಎಂಬುದು ಸಿರ್ರದಾಣಂ. ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ. ಕವಿರಾಜ ಮಾರ್ಗ ಶ್ರೀವಿಜಯನೂ ಕೂಡ ಅದನ್ನು ಹೇಳ್ತಾನೆ. ಯತಿ ಎಂಬುದು ಉಸಿರ್ವತಾಣಂ ಅಂತ ಹೇಳ್ತಾನೆ ಕವಿರಾಜ ಮಾರ್ಗ. ಉಸಿರ್ವತಾಣಂ ಅಂದರೆ ಶ್ರೀವಿಜಯನ ಮಾತದು. ಯತಿ ಎಂಬುದು ಸಿರ್ದಾಣಂ ಅಂದರೆ ಇದು ನಾಗವರ್ಮಂದು. ನೋಡ್ರಿ, ಯತಿಯ ಬಗ್ಗೆ ಹೇಳಿರುವಂಥ ಮಾತು ನಾಗವರ್ಮಂದು. ಶಿಶಿರಾಜನು ಶ್ರೀವಿಜಯನೂ ಕೂಡ ಹೇಳ್ತಾನೆ ಯತಿಯ ಬಗ್ಗೆ. ನೆಕ್ಸ್ಟ್ ಈ ಕಡೆ ಪ್ರಶ್ನೆ ನೋಡೋಣ. ಬೆಟ್ಟದ ತುತ್ತ ತುದಿಯನ್ನು ಏರಿ ನಿಂತೆವು. ಇದು ಸರಳವಾಗಿರುವಂಥದ್ದು ವ್ಯಾಕರಣ. ತುತ್ತ ತುದಿ, ಬಟ್ಟ ಬಯಲು ಹಿಂಗೆಲ್ಲ ಬರ್ತಾವಲ್ಲ, ಇದು ದ್ವಿರುಕ್ತಿ.
ಸರ ಸರ ಜುಳು ಜುಳು ಅನುಕರಣ ಅವಯ. ಜೋಡು ನುಡಿ ಅಂದರೆ ಮನೆಯ ಮಠ ಈ ಥರ ಬರ್ತಾವೆ. ಪಡೆ ನುಡಿ ಅಂದರೆ ಇದೊಂದು ಗಾದೆ ಮಾತು ಟೈಪ ಅವು ಬರ್ತಾವೆ. ನೆಕ್ಸ್ಟ್ ಇಲ್ಲಿನೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಮಗು ಮಲಗಿತು, ಇಲ್ಲಿರುವ ಲಿಂಗ ಯಾವುದು? ನೀವು ಪುಲ್ಲಿಂಗ ಅನ್ನೋಕ್ಕಾಗಲ್ಲ, ಸ್ತ್ರೀಲಿಂಗ ಅನ್ನೋಕ್ಕಾಗಲ್ಲ. ಇನ್ನು ನಪುಂಸಕಲಿಂಗ ಅಂತ ಅನ್ಬೋದು, ಮಗು ಅಂದರೆ ನಪುಂಸಕಲಿಂಗ ಆಗ್ತದಲ್ಲ ಅಂತೇಳಿ. ಇದನ್ನು ನಾವು ಕೇಶಿರಾಜನ ಹಿನ್ನೆಲೆ ಲಿಂಗಮಂ 9 ತೆರಂ ಅಂತ ಹೇಳ್ತಾನಲ್ಲ, ಆ ಇದರಲ್ಲಿ ಪೂ ನಪುಂಸಕಲಿಂಗ. ಈ ಸೂರ್ಯ ಅನ್ನುವಂಥದ್ದು ಏನದಲ್ಲ, ಅದು ಪುರುಷನ ಹೆಸರನ್ನು ಸೂಚಿಸ್ತದ ಮತ್ತು ನಪುಂಸಕಲಿಂಗನ ಸೂಚಿಸ್ತದ. ಆ ಹಿನ್ನೆಲೆಯಲ್ಲಿ ಕೇಶಿರಾಜನ ಲಿಂಗ ವ್ಯವಸ್ಥೆಯನ್ನು ಕುರಿತು ಇದು ನೀವು ಲಿಂಗ ಹೇಳಬೇಕು. ನೆಕ್ಸ್ಟ್ ಈ ಕಡೆ 20 ಡಿ.ಎಸ್. ಶಂಕರ ಭಟ್ ಅವರು ರಚಿಸಿದ ವ್ಯಾಕರಣ ಕೃತಿ ಯಾವುದು? ಇದು ನಾನು 2013ರಲ್ಲಿ ಪರೀಕ್ಷೆ ಬರೆದಾಗ ಬಂದಿರುವಂಥ ಪ್ರಶ್ನೆ. ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ. ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠದು. ಕನ್ನಡ ಚಂದೋ ಡಿ.ಎಸ್. ಕರ್ಕಿ ಅವರು. ಚಂದೋಮಿತ್ರ ಇದು ಒಂದು ಕೃತಿ, ನನಗೆ ನೆನಪು ಬರ್ತಾಯಿಲ್ಲ. ಚಂದೋಮಿತ್ರ ಬಹುಶಃ ಮಿತ್ರ ಯಾರು ಅದ ಇದೆ ನೋಡೋಣ. ಅದು ಮಳೆ ಬರಲು ಕೆರೆ ತುಂಬಿತು, ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ. ಮಳೆ ಬರಲು ಕೆರೆ ತುಂಬಿತು ನೋಡು. ಬರಲು ಈ ಅವ್ಯಯಗಳು ಭಾಳ ಡಿಫಿಕಲ್ಟಾ. ಕೃದಂತ ಅವ್ಯಯ, ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ಇವು 3 ಒಂದು ಕಡೆ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಅವು ಯಾವ ಅಕ್ಷರಗಳು ಇದು ಬರ್ತಾವೆ ಅನ್ನೋದು ನೆನ್ಪಿಟ್ಕೋಬೇಕು. ಬರಲು, ಹೋಗಲು, ತಿನ್ನಲು ಇವೆಲ್ಲ ಕೃದಂತ ಅವ್ಯಯಗಳು ಅಂತ ನೆನ್ಪಿಡಬೇಕು. ಈಗ ಮಾಡಿದ, ನೋಡಿದ ಇವೆಲ್ಲ ಕೃದಂತ ನಾಮಗಳು. ಈಗ ಉದಾಹರಣೆ ಆಟಿಕೆ, ಅಂಜಿಕೆ, ಅಂಜೋದರ ಭಾವ ಅಂಜಿಕೆ, ಇವೆಲ್ಲ ಕೃದಂತ ಭಾವನಾಮಗಳು ಅಂತ ನೋಡ್ತೀವಿ. ಕೃದಂತ ನಾಮ ಅಂದರೆ ಮಾಡಿದ, ನೋಡಿದ, ಬರೆದ ಇವೆಲ್ಲ ಬರ್ತವೆ. ಕೃದಂತ ಭಾವನಾಮ ಅಂದರೆ ಅಂಜಿಕೆ ಎನ್ನುವಂಥದ್ದು ಈ ರೀತಿಯಾಗಿ ಬರ್ತವೆ. ಹೆಂಗೆ ತದ್ದಿತಾಂತ ಭಾವನಾಮದ ಚೆಲುವಿಕೆ, ಚೆಲುವಿನ ಭಾವ ಚೆಲುವಿಕೆ, ಒಲುಮೆ, ಒಲಿಯುವುದರ ಭಾವ ಒಲುಮೆ, ತದ್ದಿತಾಂತ ಭಾವನಾಮ ಅವೆಲ್ಲ ಇವು ಹಾಗೆ ಬರ್ತವೆ. ನೆಕ್ಸ್ಟ್ ಈ ಕಡೆ ವಿಕರಣ ಪ್ರತ್ಯಯಗಳು ಎಂದರೆ ಇದೆಲ್ಲನೇ ತೀನಂ ಶ್ರೀಕಂಠ ಇವರು ಬರೆದಿರುವಂಥ ಕನ್ನಡ ಮಧ್ಯಮ ವ್ಯಾಕರಣ ಕೃತಿ ಓದಬೇಕು. ಅದರನ್ನೇ ಇವೆಲ್ಲ ಪ್ರಶ್ನೆಗಳು. ಕಾಲಸೂಚಕ ಪ್ರತ್ಯಯಗಳು, ವಿಕರಣ ಪ್ರತ್ಯಯಗಳಿಗೆ ಏನಂತ ಕರೀತಾರೆ ಅಂದರೆ ಕಾಲಸೂಚಕ ಪ್ರತ್ಯಯಗಳು. ತದ್ದಿತ ಪ್ರತ್ಯಯಗಳು ಯಾವ, ಆಖ್ಯಾತ ಪ್ರತ್ಯಯಗಳು ಯಾವ, ವಿಭಕ್ತಿ ಪ್ರತ್ಯಯಗಳು ಯಾವ, ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕು. ಒಂದೊಂದು ಪರ್ಯಾಯ ಹೆಸರಿನಿಂದ ಕನ್ನಡದಲ್ಲಿ ಕರಿತಾ ಇರ್ತಾರೆ ನೋಡಿ. ಇದು ಮಮ್ಮಿಂಕೆಯ ದೋಳ್ ಎನ್ನುವಂಥದ್ದು ಎಲ್ಲ ವಿಭಕ್ತಿ ಪ್ರತ್ಯಯಗಳು ಇದರಾಗೆ ಬರ್ತಾವೆ. ಹಳೆಗನ್ನಡದ ವಿಭಕ್ತಿಗಳು ಮ, ಅಂ, ಇಂ, ಕೆ, ಅದ್, ದ, ವಳ್ 7 ವಿಭಕ್ತಿ ಪ್ರತ್ಯಯಗಳು ಇಲ್ಲೇ ಹಳೆಗನ್ನಡ ವಿಭಕ್ತಿಗಳು. ಇದನ್ನೇ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತಾರೆ. ಇದನ್ನು ಕೂಡ ನಮಗೆ ಕೇಳಿದರು. ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಯಾವ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ? ಇರ ಎನ್ನುವಂಥದ್ದು ಹೊಸಗನ್ನಡದಲ್ಲಿ ಬಂದಿರುವಂಥ ವ್ಯಕ್ತಿಯ ಪ್ರತ್ಯಯಗಳು ಅದು ಹತ್ತುವುದಿಲ್ಲ ಅನ್ನೋದು. ನೆಕ್ಸ್ಟ್ ಇವೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. ನನಗನ್ನಿಸಿದ ಇವೆಲ್ಲ ಮಧ್ಯಮ ವ್ಯಾಕರಣ, ತೀನಂ ಶ್ರೀಕಂಠವರ ಮಧ್ಯಮ ವ್ಯಾಕರಣದಲ್ಲೇ ನಾನು ನೋಡಿದ್ದೀನಿ ಭಾಳ. ಎಲ್ಲ ದನಗಳು ಹೋದವು, ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವುದು? ಎಲ್ಲ ದನಗಳು ನೋಡ್ರಿ, ಎಲ್ಲ ಅಲ್ಲಕ್ಕೆ ನೀವು ಪುಲ್ಲಿಂಗ ಅನ್ನೋಕ್ಕಾಗಲ್ಲ, ಪೂ ನಪುಂಸಕಲಿಂಗ ಅಲ್ಲಕ್ಕೆ ಬರಲ್ಲ, ಸ್ತ್ರೀ ನಪುಂಸಕಲಿಂಗ ಅಲ್ಲಕ್ಕೆ ಬರಲ್ಲ, ವಿಶೇಷ ಆದ ಲಿಂಗ. ಎಲ್ಲ ದನಗಳು ಹೋದವು, ಎಲ್ಲ ಜನರು ಹೋದರು, ಎಲ್ಲರೂ ಹೀಗೆ ನಾವು ವಿಶೇಷವಾದಿನ ಲಿಂಗದಲ್ಲಿ ಅದನ್ನು ಬಳಸ್ತೀವಿ. ಇದು ನೋಡಿ ಸಂಧಿಗೆ ಕೇಳಿರುವಂಥ ಪ್ರಶ್ನೆ ಇದು. ಬೆಂಬತ್ತು ಹುಲಿದೊಗಲು, ಬೆಂಬತ್ತು ಇದು ಬಂದದ್ದು. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು ಬಗಳಿಗೆ ಆದೇಶವಾಗಿ ಬರೋದಂತು. ಇನ್ನು ಬೆಂಬತ್ತು, ಮನೆ ವಾತು, ಮನೆ ವಾತು ಅನ್ನುವಂಥದ್ದು ವಕಾರ ಆದೇಶ ಬರ್ತಲ್ಲ, ಆಟ್ ನೈಪ್ ಇದು. ಕತಪಗಳಿಗೆ ಗದಪಗಳು. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು. ಹುಲಿ ಅದಕ್ಕೆ ತೊಗಲು, ಹುಲಿದೊಗಲು ಆದೇಶ ಸಂಧಿ. ಈ ಸಂಧಿನೂ ಕೂಡ ನಾವು ನೋಡ್ಕೋಬೇಕು. ಮಚ್ಚರ ಪದದ ತತ್ಸಮ ರೂಪ, ತತ್ಸಮ ತದ್ಭವ ನೋಡ್ರಿ. ತತ್ಸಮ ತದ್ಭವ ಮತ್ಸರ, ಮಚ್ಚರ, ಹೀಗೆ ಒಂದಿಷ್ಟು ಪಟ್ಟಿ ಮಾಡ್ಕೋ ತತ್ಸಮ ತದ್ಭವಗಳು ಯಾವ್ಯಾವ. ನೆಕ್ಸ್ಟ್ ಹಿಂದೆಲೆ ಕಡೆಗಣ್ಣು, ಹಿಂದೆಲೆ ಕಡೆಗಣ್ಣು ನೋಡಿ. ತಲೆಯ ಅದಕ್ಕೆ ಹಿಂದೆ ಹಿಂದೆಲೆ, ಕಣ್ಣಿನ ಅದಕ್ಕೆ ಕಡೆಗೆ ಕಡೆಗಣ್ಣು.
ಇವು ಅಂಶಿ ಸಮಾಸಕ್ಕೆ ಬಂದಿರುವಂಥ ಉದಾಹರಣೆಗಳು. ಪ್ರಾಸಾಕ್ಷರವು ಹ್ರಸ್ವವಾಗಿದ್ದರೆ ಅದು ಯಾವುದು? ಈ ಪ್ರಾಸಗಳು ಮೂರು ಓದ್ತಿರ್ತೀನಿ ನಾವು, ಅಂತ್ಯಪ್ರಾಸ, ಆದಿಪ್ರಾಸ, ಮಧ್ಯಪ್ರಾಸ. ಇವು ಮೂರಲ್ಲದೆ ಇನ್ನು ಷಟ್ಪ್ರಾಸಗಳು ಬರ್ತಾವೆ, 6 ಪ್ರಾಸಗಳು. ನಾವು ಅದ್ರ ಬಗ್ಗೆ ಗಮನ ಕೊಡೋಂಗಿಲ್ಲ. ಯಾವುದಂದರೆ ಸಿಂಹಪ್ರಾಸ, ವೃಷಭಪ್ರಾಸ, ಶರವಪ್ರಾಸ, ಹಯಪ್ರಾಸ, ಗಜಪ್ರಾಸ, ಹೀಗೆ 6 ಪ್ರಾಸಗಳು ಬರ್ತಾವೆ. ಈ ಸಿಂಹಪ್ರಾಸ ಅಂದರೆ ಮೊದಲಿಗೆ ಹ್ರಸ್ವ ಸ್ವರ ಆಗಿತ್ತು ಅಂದರೆ ಪದ್ಯದ ಆರಂಭದಲ್ಲಿ 2 ವ್ಯಂಜನಗಳು ಹ್ರಸ್ವ ಸ್ವರ ನಾವು 2 ಸಲ ಬರ್ತಂದ್ರೆ ಸಿಂಹಪ್ರಾಸ ಅಂತ ಕರಿತೀವಿ. ಇವು 6 ಪ್ರಾಸಗಳು ನೋಡಬೇಕು ನೀವು. ನೆಕ್ಸ್ಟ್, ವಿಷ್ಣು ಗಣಗಳು ಹೊಂದಿರುವ ಅಂಶಗಳು ಎಷ್ಟು ಅಂಶಗಳು ಹೊಂದಿರ್ತದೆ? 3 ಅಂಶ ಹೊಂದಿದೆ. ಬ್ರಹ್ಮಗಣ 2, ವಿಷ್ಣುಗಣ 3, ರುದ್ರಗಣ 4 ಅಂಶಗಳನ್ನು ಹೊಂದಿರ್ತದೆ. ಇವು ಛಂದಸ್ಸಿಗೆ ಸಂಬಂಧಪಟ್ಟಿವೆ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾರೂಪಕ್ಕೆ, ಇವೆಲ್ಲ SLC ಬಂದಿರುವಂಥ ನೋಡ್ರಿ ಪ್ರಶ್ನೆಗಳು. SLC ವಿದ್ಯಾರ್ಥಕ ಕ್ರಿಯೆ ಅಂದರೆ, ವಿದ್ಯಾರ್ಥಕ ಕ್ರಿಯಾಪದ ಅಂದರೆ ಒಂದು ಕ್ರಿಯೆ ನಡೆಯಲಿ ಎನ್ನುವಂಥ ಆಶೀರ್ವಾದ. ಸಂಭವನಾರ್ಥಕ ಅಂದರೆ ನಡೆಯಬಹುದು ಎನ್ನುವಂಥ ಸಂಶಯ. ಪೂರ್ಣ ಕ್ರಿಯಾರೂಪ ಅಂದರೆ ಈಗಾಗಲೇ ಅದು ವಾಕ್ಯ ಯಾವ ಸಂಶಯ ಇಲ್ಲ, ಆಶೀರ್ವಾದ ಏನಿಲ್ಲ, ಪೂರ್ಣವಾಗಿರೋದು. ನಿಷೇಧ ಅಂದರೆ ಒಂದು ಕ್ರಿಯೆ ನಡೆಯುವ ಬಗ್ಗೆ ನಿಷೇಧ ಇರೋದು, ಮಾಡನು, ಕೂಡನು, ಈ ರೀತಿ ಬರ್ತಾವೆ. ಅದು ಗೊತ್ತಿರ್ಬೇಕು ನೀವು. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದನ್ನು ಹೇಳಿರಿ. ಸರಿಯಾದದು: ಕೆ.ಸಿ. ರಾಜ ಶಬ್ದಮಣಿ ದರ್ಪಣ ಆಗಬೇಕಾಗಿತ್ತ, 1ನೇ ನಾಗವರ್ಮ ಚಂದೋಂಬುದಿ ಆಗಬೇಕಾಗಿತ್ತ, 2ನೇ ನಾಗವರ್ಮ ಕಾವ್ಯಾವಲೋಕನ ಈ ಥರ ಆಗಬೇಕಾಗಿತ್ತ. ಇಲ್ಲಿ ಸರಿಯಾಗಿದೆ ಯಾವುದಂದ್ರೆ ಇದು ಒಂದೇ ಸರಿಯಾಗಿದೆ. ಭಟ್ಟಾಕಳಂಕ ಅಂದರೆ ಶಬ್ದಾನುಶಾಸನ. ನೆಕ್ಸ್ಟ್, ಇಲ್ಲಿ ದವಾಖಾನೆ, ಜಮೀನು, ಆಮದು. ದವಾಖಾನೆ, ಜಮೀನು, ಆಮದು ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ, ಪರ್ಷಿಯನ್ ಭಾಷೆಯಿಂದ. ಗ್ರೀಕ್ ಪದಗಳು ಯಾವ ಗೊತ್ತಿರಬೇಕು. ಗ್ರೀಕ್ ಪದಗಳು ಯಾವ ಅಂದ್ರೆ ದಮ್ಮಡಿ, ದಿನಾರ, ಇವೆಲ್ಲ ಗ್ರೀಕ್ ಪದ. ಪೋರ್ಚುಗೀಸ್ ಬಟಾಟೆ, ಅನಾನಸು, ಜಂಗಲ್. ಹಿಂದೂಸ್ತಾನಿ ಪದಗಳು ಕಚೇರಿ ಯಾವ ರೀತಿ ಅದಾವಲ್ಲ, ಇಂಥ ಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ನೋಡಿ, ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಸ್ಕೋರ್ ಮಾಡೋಕ್ಕೆ ಭಾಳ ಚೆನ್ನಾಗಿ, ಬಟ್ ಅಷ್ಟೇ ಜಾಗರೂಕತೆಯಿಂದ ನೀವು ಕ್ವಶನ್ಗೆ ಆನ್ಸರ್ ಮಾಡಬೇಕು, ಗಡಬಡ ಮಾಡಬಾರ್ದು. ಕ್ರಿಯಾಪದಗಳು ಪುರುಷ, ವಚನ ಮತ್ತು ಲಿಂಗ ಪ್ರತ್ಯಯಗಳು ಹೊಂದಿದ್ದರೆ ಅದನ್ನು ಏನಂತ ಕರಿತೀವಿ? ಕ್ರಿಯಾಪದಲ್ಲಿ ವಚನ ಇರಲಿ, ಲಿಂಗ ಇತ್ತು, ಆಖ್ಯಾತ ಪ್ರತ್ಯಯ ಇತ್ತು, ಎಲ್ಲ ಇತ್ತಂದರೆ ಅದನ್ನು ಪೂರ್ಣ ಕ್ರಿಯಾಪದ ಅಂತ ಕರಿತೀರಿ. ಅಪೂರ್ಣ ಯಾಕಲ್ಲಕ್ಕೆ ಹೋಗ್ತೀರ? ಅದಕ್ಕೆ ತ್ರಿಪದಿಯ ವೃತ್ತಗಳ ಗಾಯತ್ರಿ. ಇದು ನೋಡಿ ಭಾಳ ಸಲ ಕೇಳಿನ. ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ. ಬೇಂದ್ರೆಯವರು ಹೇಳಿದ್ವಿ ಮಾತು ತ್ರಿಪದಿಗಳ ಬಗ್ಗೆ. ನೆಕ್ಸ್ಟ್, ಭಾವಸೂಚಕಗಳ ಮುಂದೆ ಸ್ವರ ಬಂದರೆ, ಭಾವಸೂಚಕಗಳ ಮುಂದೆ ಸ್ವರ ಬಂದರೆ ಅಲ್ಲಿ ಸಂಧಿ ಕಾರ್ಯ ಆಗೋದಿಲ್ಲ. ಭಾವಸೂಚಕಗಳು ಅಬ್ಬ, ಅಣ್ಣ, ಇತ್ತ, ಬಾ, ಅದೇನು ಸಂಧಿ ಮಾಡ್ತೀರನಲ್ಲಿ? ಮಾಡೋಕ್ಕೆ ಬರಲ್ಲ. ಅಯ್ಯೋ, ಯಾರು ನೀನು, ಇವೆಲ್ಲ ಸಂಧಿ ಮಾಡೋಕ್ಕಾಗಂಗಿಲ್ಲ, ಯಾವುದು ಕೂಡ ಸಂಧಿ ಆಗಂಗಿಲ್ಲ. ನೆಕ್ಸ್ಟ್, ಆ ಕಲ್ಲು, ಇದು ಯಾವ ಸಮಾಸ? ಆ ಕಲ್ಲು, ಆ ಮನೆ, ಇವೆಲ್ಲ ಗಮಕ ಸಮಾಸ. ಅದು ಅಧಿಕ ಕಲ್ಲು, ಆ ಕಲ್ಲು, ಈ ರೀತಿ ಬರ್ತವೆ. ಇದು ಅಧಿಕ ಮನೆ, ಈ ಮನೆ, ಇವೆಲ್ಲ ಗಮಕ ಸಮಾಸಕ್ಕೆ ಉದಾಹರಣೆ. ವಾಕ್ಯಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ: ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು. ನೀವೆಲ್ಲ ಕೋಡಿಂಗ್ ಮಾಡ್ಕೋಬೇಕು. ಸ್ವತಂತ್ರ ವಾಕ್ಯಗಳು ಅಂದರೆ ಈ ವಾಕ್ಯಗಳಲ್ಲಿ 3 ಪ್ರಕಾರಗಳು: ಸರಳ ವಾಕ್ಯ, ಇದು ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಇಲ್ಲಿ ಅದು ನೋಡಿ, ಸರಳ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ. ಸರಳ ವಾಕ್ಯ ಅಂದರೆ ಒಂದೇ ಒಂದು ಪೂರ್ಣ ಕ್ರಿಯಾಪದ ಹೊಂದಿದ್ರೆ ಅದು ಸರಳ ವಾಕ್ಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅಂದರೆ ಸಂಯೋಜಿತ ವಾಕ್ಯ. ಇನ್ನು ಅನೇಕ ಒಂದು ಪೂರ್ಣ ವಾಕ್ಯವು 3-4 ವಾಕ್ಯಗಳನ್ನು ಹೇಳ್ತಾ ಇದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತಲೂ ಕರಿತೀವಿ ನಾವು. ಇವು ಕೋಡಿಂಗ್ ಪದಗಳನ್ನ ನೆನ್ಪಿಟ್ಕೋಬೇಕು. ಸ್ವತಂತ್ರ ವಾಕ್ಯಗಳಂದ್ರೆ ಸಂಯೋಜಿತ ಅಂತ ತಿಳ್ಕೊಬೇಕು. ಪೂರ್ಣ ಕ್ರಿಯಾಪದ ಅಂದರೆ ಅದು ಸರಳ ವಾಕ್ಯ ಅಂತ ತಿಳ್ಕೊಬೇಕು. ಹಿಂಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸರಳ. ನೆಕ್ಸ್ಟ್, ಇಲ್ಲಿ 47ನೇ ಪ್ರಶ್ನೆಗಳು. ಇವು ಉತ್ಪಲಮಾಲೆ ವೃತ್ತಗಳ ಬಗ್ಗೆ ಕೇಳೋಣ. 6 ವೃತ್ತಗಳು ಚಂಪಕಮಾಲೆ, ಅವು ಗಣಗಳೇ. ಅವು 1 ಸಲ 2 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಒಂದು ಪಟ್ಟಿ ಕೇಳಿದವರು ಇದೇ ಮಾದರಿ ಕೇಳ್ತಾರೆ. ಸಂಬಂಧಿಸಿದ ಒಂದು ಪಟ್ಟಿ ಇದೆ, 2ನೇ ಪಟ್ಟಿ ಇದೆ, ಹೊಂದಿಸಿ ಮಾಡ್ರಿ. ಉತ್ಪಲಮಾಲೆಯಪ್ಪುದು ಭರಂ ನಭವಂ ರಲಗಂ ಅಂತ ಆಗ್ಬೇಕು. ಚಂಪಕಮಾಲೆಯಪ್ಪುದು ನಜಭಜ ಜಂಜರಂ ಹಿಂಗಾಗಬೇಕು. ಉತ್ಪಲಮಾಲೆಯಪ್ಪುದು ಭರಂ ನಭವಂ ರಲಗಂ. ಮಸಜ ಸತತ ತಗಮುಬ ಎಲ್ಲದ ಶಾರ್ದುಲ ವಿಕ್ರೀಡಿತ.
ಆಮೇಲೆ ಸ್ರಗ್ದರದು ಮರಂ ಭನಂ ಮೂಯಗಣಂ. ಇದು ಈ ರೀತಿಯಾಗಿ ಸಂಕೇತವನ್ನು ನೀವು ಭಯಪಟ್ಟು ಮಾಡಿ ಹಾಕಿದ್ರೆ ಇದರ ಯಾವ ಸರಿ ಆಗ್ತದೆ, ಈ ಎರಡನೇದು ಇದು ಸರಿ ಆಗ್ತದೆ, ಮೂರನೇದು ಅನ್ನೋಂಥದ್ದು ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್, ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸವು ಈ ರೀತಿಯಾಗಿರುತ್ತದೆ. ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸ ಅಲ್ಲದು ಗಣ ವಿನ್ಯಾಸ ಆಗಬೇಕು. 5 ಮಾತ್ರೆಗಳಿಗೆ ಗಣ ಮಾಡ್ತಾರೆ. ವಾರ್ಧಕ ಷಟ್ಪದಿ 5 ಮಾತ್ರೆ 4 ಗಣಗಳು ಬರ್ತಾವೆ, ಹೌದಲ್ಲ. ಭಾಮಿನಿ ಷಟ್ಪದಿ 3 4 3 4 ಬರ್ತಾವೆ. ಪರಿವರ್ತಿನ 4 ಮಾತ್ರೆ 4 ಗಣಗಳು ಬರ್ತಾವೆ. ಹಿಂಗೆ ಮಾಡಬೇಕು. ಫಸ್ಟ್ನೇದು ಶರ, ಕುಸುಮ, ಭೋಗ, ಭಾಮಿನಿ. ಶರ 4 ಮಾತ್ರೆ 2, ಈ ರೀತಿಯಾಗಿ ನೀವು ನೋಡ್ಕೋಬೇಕು. ಕುಸುಮ 5 ಮಾತ್ರೆ 2, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ 3 4 3 4 ಈ ರೀತಿಯಾಗಿ ಬರ್ತವೆ. ಈ ಕಡೆ ಒಂದು ವ್ಯಂಜನವಾಗಲಿ 2 ವ್ಯಂಜನವಾಗಿರಲಿ ಪುನಃ ಹೇಳಲ್ಪಟ್ಟರೆ, ಒಂದು ವ್ಯಂಜನ ಆಗಲಿ 2 ವ್ಯಂಜನ ಆಗಲಿ, ಇದು ಮತ್ತು ಪ್ರಾಸದ ಬಗ್ಗೆ ವೃತ್ತಾನುಪಾಸ. ಒಂದು ವ್ಯಂಜನ 2 ವ್ಯಂಜನಗಳಲ್ಲಿ ಅದನ್ನು ವೃತ್ತಾನುಪ್ರಾಸ ಅಂತ. ಈಗ ಹಾಡಿ ರಾಗ ಬಂತು ಅಂತೇಳಿ ಹಿಂಗೆ ಹೇಳ್ತೀವಲ್ಲ ಅದು. ನೆಕ್ಸ್ಟ್, ಮಟ್ಟರಗಳೆ ಎಂಬ ಹೆಸರು ಈ ರಗಳೆ ಪ್ರಭೇದಕ್ಕಿದೆ. ಮಂದಾನೀಲವನ್ನು ಮಟ್ಟರಗಳೆ ಅಂತ ಕರೀತಾರೆ. ಈ ರಗಳೆಯನ್ನು ಯಾರು ಮೊಟ್ಟ ಮೊದಲು ಬಳಸೋರು? ಪಂಪನ ಕಾವ್ಯದಲ್ಲಿ ಕೂಡ ನಾವು ರಗಳೆಯನ್ನು ನೋಡ್ತೀವಿ. ಯಾವ ರಗಳೆ ಬಳಸದ ಈ ಥರನಾಗಿ ನೀವು ಓದಬೇಕು. ಸರಳ ರಗಳೆಯನ್ನು ಯಾರು ಬಳಸಿದ್ರು? ಇವೆಲ್ಲ. ನೆಕ್ಸ್ಟ್, ಅರ್ಥಾಂತರ ನ್ಯಾಸಪ್ರಿಯ ಅಂತ ಯಾರಿಗೆ ಕರಿತೀವಿ? ನಾಗಚಂದ್ರನಿಗೆ. ಕುಮಾರವ್ಯಾಸಗಿನ ರೂಪಕ ಸಾಮ್ರಾಜ್ಯ. ಲಕ್ಷ್ಮೀಶನಿಗೆ ಉಪಮಾಲೋಲ, ರಗಳೆ ಕವಿ, ಹಿಂಗೆಲ್ಲ ನೆನ್ಪಿಡಬೇಕು. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಲಿಂಗಗಳ ಒಟ್ಟು ವಿಧಗಳು. ಕೇಶಿರಾಜನ ಪ್ರಕಾರ ನೋಡಿ, ಪಟ್ನೆ 3 ಲಿಂಗಗಳ 3 ಹಾಕಿಬಿಡ್ತೀವಿ ನಾವು. ಅದಲ್ಲ, 9 ಲಿಂಗಗಳು ಕೇಶಿರಾಜನ ಪ್ರಕಾರ. ನೆಕ್ಸ್ಟ್ 54 ಮಾರಿಗೌತಣವಾಯಿತು ನಾಳಿನ ಭಾರತ ಮಾರಿಗೌತಣವಾಯಿತು. ಇದು ನೋಡ್ರಿ ರೂಪಕ ಅಲಂಕಾರ. ಇದು SLC ಇರುವಂಥ ನೇರವಾಗಿ ತಂದಿಟ್ಟಿನಿ. ಕೈಕಾಲು, ಇದು ಕೂಡ ಅಲಂಕಾರ. ಕೈಕಾಲ ಮೂಡಿತೋ, ಇದು ಮೂಡಿತೋ ಅನ್ನೋದು ಉತ್ಪ್ರೇಕ್ಷೆ. ನಭಕ್ಕೆ ಮುಟ್ಟುತ್ತಿರುವುದೋ, ಸೀತೆಯ ಮುಖ ಕಮಲವೋ, ಈ ರೀತಿಯಾಗಿ ಇವೆಲ್ಲ ಉತ್ಪ್ರೇಕ್ಷೆ ಅಲಂಕಾರ. ನೆಕ್ಸ್ಟ್, ಇದು ಕೌಂತೆಯ ಪದವು ಈ ಅಕ್ಷರಗಣವಾಗಿದೆ. ಇದು ಅಕ್ಷರಗಣ ಅಂದರೆ ಇದು ಗುರುಲಘು ಹಾಕಬೇಕು ನೀವು. ಇದು ಗುರು, ನೆಕ್ಸ್ಟ್ ಗುರು, ನೆಕ್ಸ್ಟ್ ಲಘು ಅಂತೇಳಿ. ಇದು ಯಾವುದಾಗ್ತದ? ಗುರು ಲಘು ಕೊನೆಯಲ್ಲಿ ಬರೋರು ಸತಗಣ ಅಂತ ಹೇಳ್ತೀವಲ್ಲ. ಸತಗಣ ಇಷ್ಟೇ, ಅದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು. ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. ಈ ವಾಕ್ಯದ ಅಲಂಕಾರ ಯಾವುದು? ಇಲ್ಲಿ ದೃಷ್ಟಾಂತರ. ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಬಂದರೆ ಅದು ದೃಷ್ಟಾಂತ ಅಲಂಕಾರ. ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಅಂದರೆ ದೃಷ್ಟಾಂತ ಅಲಂಕಾರ. ಈಗ ಆಳಾಗಿ ದುಡಿ ಅರಸನಾಗಿ ಉಣ್ಣು, ಇವೆಲ್ಲ ಯಾವ ದೃಷ್ಟಾಂತ ಅಲಂಕಾರಕ್ಕೆ ಬರ್ತವೆ. ನೆಕ್ಸ್ಟ್ ಈ ಕಡೆ 59 ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದ ಲಕ್ಷಣ. ಭಾಷೆಯ ಸ್ವರೂಪಕ್ಕೆ, ಭಾಷೆ ಅನುವಂಶಿಕೆಗೆ ಬರುವಂಥದ್ದು. ಇದು ತಪ್ಪು. ಭಾಷೆ ಕಲಿಕೆಯಿಂದ ಬರ್ತದೆ. ನಾವು ಅದೇ ಅದು ಕನ್ಫ್ಯೂಸ್ ಮಾಡ್ಕೊ. ಭಾಷೆ ಕಲಿತ್ರೆ ಮಾತ್ರ ಬರ್ತದೆ. ನಮ್ಮ ಅಪ್ಪ ಮಾತಾಡ್ತಿದ್ದೆ ನಾನು ಮಾತಾಡ್ಬೇಕಂತೇನಿಲ್ಲ, ಹುಟ್ಟಿನೇ ಅಂತ ತಿಳ್ಕೊಂಡು ನಾವು ಕಲಿಬೇಕು. ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ಹೀಗೆ ಅಂತಾರೆ. ಕವಿ ಯಾವ ವಸ್ತುವನ್ನು ಕುರಿತು ವರ್ಣಿಸ್ತಾನೆ ಅದನ್ನು ವರ್ಣ್ಯ ಅಂತ ಕರೀತಾರೆ. ನೆಕ್ಸ್ಟ್ ಈ ಕಡೆ ಉತ್ತಮ, ಇದು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ. ನೋಡ್ರಿ, ಇವು 80 ನಿಮಗೆ ಸಾಹಿತ್ಯ ಚರಿತ್ರೆ, ಕಾವ್ಯವಿಮರ್ಶೆ ಈ ರೀತಿ ಪ್ರಶ್ನೆ ಇಟ್ಟರೆ 20 ಬೋಧನಾ ಸಾಮರ್ಥ್ಯಕ್ಕೆ ಒಬ್ಬ ಕನ್ನಡ ಭಾಷಾ ಪಂಡಿತನಾಗಿ ಏನೇನು ಗಮನಿಸ್ತೀರಿ? ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಮುಖ್ಯ ಕೇಳುವಂಥದ್ದು. ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು, ಇದು ಮುಖ್ಯ. ಇಲ್ಲಿ ಯಾವುದು ಸೂಟೇಬಲ್ ವಾಕ್ಯ ಅದು ಗಮನಿಸಿ ನೀವು ಹೇಳಬೇಕು. ನೋಡಿ, ಇದೆಲ್ಲ ಭಾಷೆ ಬೋಧನಾ ಸಾಮರ್ಥ್ಯ. ಭಾಷೆ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತ ಪ್ರತಿಪಾದಿಸುವ ಅಂಶ ಯಾವುದು? ವಂಶವೃಕ್ಷ ಸಿದ್ಧಾಂತ. ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿವೆ ಅಂತ ಇದು ವಂಶವೃಕ್ಷ ಹೇಳ್ತದೆ. ಸಿದ್ಧಾಂತ, ಭಾಷಾ ಸಿದ್ಧಾಂತಗಳು. ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನಿಸುವ ಅಂಶ ಯಾವುದು? ಪ್ರತಿ ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪರಿಣಿತಿ ಬೆಳೆಸುವಂಥದ್ದು ಇದು ಅಸಿಂಧು, ಸರಿಯಲ್ಲ. ನೆಕ್ಸ್ಟ್, ಮಕ್ಕಳ ಶಾಬ್ದಿಕ ಭಾಷೆ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಶಾಬ್ದಿಕ. ಸಮವಯಸ್ಕರೊಡನೆ ವಿಚಾರ ವಿನಿಮಯ ಮಾಡುವುದು ಬಹಳ ಪ್ರಭಾವ ಬೀರುತ್ತದೆ. ದಿನಪತ್ರಿಕೆಗಳು ವಾಚನ ಮಾಡೋದು ಪ್ರಭಾವ ಬೀಳಲ್ಲ, ಕಾಲಿಕೆ ವಾಚನ ಪ್ರಭಾವ ಬೀಳಲ್ಲ.
ಪಾಠ ಬೋಧನಾ ಸಂದರ್ಭಗಳಲ್ಲಿ ಸೂಚನೆಗಳನ್ನು ನೀಡುವ ಮುಖ್ಯ ಉದ್ದೇಶ. ಯಾಕೆ ಸೂಚನೆ ನೀಡ್ತಾರೆ ಅಂದರೆ ಬೋಧನೆ ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸಲು ಅದಕ್ಕೆ ಸೂಚನೆಗಳನ್ನು ನೀಡ್ತಾರೆ. ನೆಕ್ಸ್ಟ್, ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳ ಮುಖ್ಯ ಕಾರಣ ಏನು ಅಂದರೆ ಮುಖ್ಯ ಕಾರಣ ಅಂದರೆ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ. ಆಂಗ್ಲ ಮಾಧ್ಯಮದ ಬೋಧನೆ ಅಲ್ಲ, ಸುಂದರ ಕೈ ಬರಹ ಅಲ್ಲ, ಮಾತು ಮತ್ತು ಓದಿನಲ್ಲಿ ಕಂಡುಬರುವ ದೋಷ ಅಲ್ಲ, ವ್ಯಾಕರಣದ ಅಭ್ಯಾಸದ ಕೊರತೆ. ಇನ್ನು ಭಾಷಾ ಕೌಶಲ್ಯಗಳು ಓದುವುದು, ಬರೆಯುವುದು, ಆಲಿಸುವುದೆಲ್ಲ ಭಾಷಾ ಕೌಶಲ್ಯ. ಕಲಿಕೆಯಲ್ಲಿ ಬಳಸಬಹುದಾದ ಸ್ವಯಂ ಬೋಧನೆ ಸಾಧನೆ ಯಾವುದು? ಇಲ್ಲಿ ಯಾವುದು ಅಂದರೆ ಸ್ವಯಂ ಬೋಧನೆ ಅಭ್ಯಾಸ ಪುಸ್ತಕ ಕೊಡೋದು, ಅವರು ಪ್ರಾಕ್ಟೀಸ್ ಮಾಡ್ತಾರೆ ಭಾಷಾ ಕೌಶಲ್ಯ ಕಲಿಕೆ. ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳದ ಅಂಶ ಯಾವುದು? ನೋಡ್ರಿ, ಒಳಗೊಳ್ಳದ ಪದೇ ಪದೇ ಓದಿ ಕಂಠಪಾಠ ಮಾಡುವುದು ಇದು ಮೌನ ವಾಚನಕ್ಕೆ ಸರಿಯಾಗಿಲ್ಲ. ತರಗತಿಯಲ್ಲಿ ಈ ಕಡೆ ಕ್ವಶನ್, ತರಗತಿಯಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ ಏನಾಗ್ತದ? ಭಾಷಾ ಕಲಿಕೆ ಮತ್ತು ಪ್ರಯೋಗ ಉತ್ತಮಗೊಳ್ಳುತ್ತದ? ಅಡ್ಡಿಯಾಗುತ್ತದೆ. ಇಲ್ಲಿ ಒಂದು ಅಧಿಕೃತ ಭಾಷೆಯನ್ನು ಮಾತ್ರ ಬಳಸಬೇಕು, ಇವು ಸರಿಯಾದ ವಾಕ್ಯಗಳಲ್ಲ. ಇವು 4 ವಾಕ್ಯಗಳನ್ನು ಚೆನ್ನಾಗಿ ಓದ್ಕೋಬೇಕು. ಪದ್ಯ ಬೋಧನೆಯಲ್ಲಿ ರಸಾನುಭವ ಮೌಲ್ಯಮಾಪನ ಮಾಡುವ ಬಗೆ. ಪದ್ಯದ ಸಾರವನ್ನು ಕುರಿತು ಕೇಳುವುದು ರಸಾನುಭವ. ಪದ್ಯದ ಸಾರವನ್ನು ನೀವು ಕೇಳುವುದರಿಂದ ರಸಾನುಭವ ಮಾಡ್ಬೋದು. ಪ್ರಶ್ನೆ ಕೇಳೋದ್ರಿಂದ ರಸಾನುಭವ ಉಂಟಾಗಲ್ಲ, ಕಂಠಪಾಠ ಮಾಡೋದರಿಂದ ರಸಾನುಭವ ಆಗಲ್ಲ, ಅಥವಾ ಭಾಷಾ ಅಂಶಗಳನ್ನು ಹೇಳೋದ್ರಿಂದ ರಸಾನುಭವ ಆಗಂಗಿಲ್ಲ. ಇದು ಪದ್ಯದ ಸಾರವನ್ನು ಕುರಿತು ವಿವರಣೆ. ನೆಕ್ಸ್ಟ್, ಈ ಕಡೆ 71ನೇದು ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕು ಅತಿ ಮುಖ್ಯವಾದ ಅಂಶ. ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವಂಥದ್ದು ಭಾಳ ಮುಖ್ಯ. ಪಠ್ಯ ವಿಷಯಗಳನ್ನ ಆಯ್ಕೆ ಮಾಡೋದು ಮುಖ್ಯ ಅಲ್ಲ, ಕ್ರಮಬದ್ಧವಾಗಿ ಪಟ್ಟಿ ಮಾಡೋದು ಮುಖ್ಯ ಅಲ್ಲ, ಅಂದಿನ ಪಠ್ಯಗಳು ಸೂಕ್ತ ಮನೆಗೆಲಸ ಕೊಡುವುದಲ್ಲ. ಚಟುವಟಿಕೆ, ರಚನಾತ್ಮಕ, ಸೃಜನಶೀಲತೆ ಇಂಥವ ಪದಗಳನ್ನು ನೀವು ಗಮನಿಸಬೇಕು. ನೆಕ್ಸ್ಟ್ 69, ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಿಸುವ ಚಟುವಟಿಕೆ ಪಾತ್ರಾಭಿನಯ. ಇದು ಬಹಳ ಅಭಿವ್ಯಕ್ತಿಗೆ ಪೋಷಣೆ ಮಾಡುವಂಥ ಚಟುವಟಿಕೆ ಪಾತ್ರಾಭಿನಯ. ತರಗತಿಯಲ್ಲಿ ಬಹುಭಾಷೆಯ ಬಳಕೆ ಬೀರುವ ಪರಿಣಾಮ ಯಾವುದು? ಬಹುಭಾಷೆಯನ್ನು ಬಳಸ್ತಾ ಇದ್ದೀರಿ ಅಂದರೆ ಭಾಷಾ ಸಾಮರಸ್ಯನ ಬೆಳೆಸ್ತಾ ಇದ್ದೀರಿ ಅಂತ ಅರ್ಥ. ಸಮಾನ ಅವಕಾಶಗಳನ್ನ ಕೊಡ್ತಾ ಇದ್ದೀರಿ ಅಥವಾ ದೊಡ್ಡ ಕಲಿಕೆ ದೊಡ್ಡ ತಡೆ ಆಗುತ್ತದೆ, ದುರ್ಬಲಗತಿ ಅಲ್ಲ, ಸಾಮರಸ್ಯ ಉಂಟು ಮಾಡ್ತಾ ಇದು ಪರಿಣಾಮ ಬೀರ್ತದೆ. ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಮತ್ತು ಧ್ವನಿ ಏರಿಳಿತದಲ್ಲಿ ದೋಷಗಳನ್ನು ನೀವು ಪರಿಹಾರಕ್ಕೆ ಯಾವ ಸಾಧನವನ್ನು ಬಳಸ್ತೀರಿ? ಭಾಷಾ ಪ್ರಯೋಗಾಲಯ ಸಾಧನವನ್ನು ನೀವು ಬಳಸ್ತೀರಿ. ಹೆಂಗೆ ಕಣ್ಣು ಕಾಣಲಾರದವರಿಗೆ, ಮೂಕರಿಗೆ ಹೆಂಗೆ ಇವತ್ತಿನ ಅಭ್ಯಾಸ ಇದು ಬಂದವಲ್ಲ, ಹಂಗೆ ಭಾಷಾ ಪ್ರಯೋಗಾಲಯ ಒಂದು ಇದನ್ನು ನಾವು ಬಳಸ್ತೀವಿ. ಕ್ರಿಯಾ ಸಂಶೋಧನೆಯಲ್ಲಿ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಉದ್ದೇಶ ಹೊಂದಿರುತ್ತವೆ. ಮೊದಲು ನೈದಾನಿಕ ಏನು ಓದಿದ್ದಾನೆ ಅನ್ನುವಂಥದ್ದು ತಿಳ್ಕೊಳ್ಳೋದು. ಸಾಫಲ್ಯ ಅಂದರೆ ನಾವು ಹೇಳಿದ ನಂತರ ಉತ್ತರ ಪರೀಕ್ಷೆ ಎಷ್ಟು ಸಫಲತೆಯನ್ನು ಪಡೆದಾನ ಎನ್ನುವಂಥದ್ದು. ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್. ಮೌಲ್ಯಮಾಪನದಲ್ಲಿ ವ್ಯಾಪಕತೆಯನ್ನು ಗುಣವನ್ನು ಪ್ರತಿಬಿಂಬಿಸುವ ಅಂಶ ಯಾವುದು? ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವ ಅಂಶ ಯಾವುದು ಅಂದರೆ ಪಠ್ಯ ಹಾಗೂ ಸಹಪಠ್ಯ ಕ್ಷೇತ್ರಗಳಲ್ಲಿ ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸುವುದು. ಈ ಪದಗಳನ್ನು ನೆನ್ಪಿಡಬೇಕು. ನೆಕ್ಸ್ಟ್, ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕರಿಗೆ ಹೆಚ್ಚು ಅವಕಾಶಗಳು ಇರ್ತವೆ. ಹೌದು, ಈ ಹೇಳಿಕೆ ಧ್ವನಿಸುವ ಅರ್ಥ ಏನು? ಭಾಷಾ ಶಿಕ್ಷಕ ಬೆಳೆಸುವ ಭಾಷಾ ಪ್ರಭುತ್ವವು ಇತರೆಲ್ಲ ವಿಷಯಗಳ ಕಲಿಕೆಗೆ ನೆರವಾಗುತ್ತದೆ. ಕನ್ನಡ ಭಾಷೆ ಚೆಂದ ಕಲಿಸ್ರಿ, ಸಬ್ಜೆಕ್ಟ್ ಆದವರು ಚೆನ್ನಾಗಿ ಕಲಿಸ್ತಾರೆ. ಇವರೇ ಸರಿಯಾಗಿ ಕಲಿಸ್ಲಿಲ್ಲ ಅಂದರೆ ಉಳಿದವರಿಗೆ ಅರ್ಥನೇ ಆಗಂಗಿಲ್ಲ, ಉಳಿದ ಭಾಷೆಗಳು ಅರ್ಥ ಆಗಂಗಿಲ್ಲ, ಉಳಿದ ಸಬ್ಜೆಕ್ಟ್ಗಳು. ನೆಕ್ಸ್ಟ್, ಪಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿಯು ಪ್ರದರ್ಶಿಸುವ ಉತ್ತಮ ಅಭಿವ್ಯಕ್ತಿಗೆ ಇದು ಆಧಾರ. ಪಠ್ಯ ಆಧಾರಿತ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪ್ರದರ್ಶಿಸುವಂಥ ಉತ್ತಮ ಅಭಿವ್ಯಕ್ತಿ ಯಾವುದು ಅಂದರೆ ಓದಿ ಗ್ರಹಿಸುವ ಮತ್ತು ಅದನ್ನು ನಿರೂಪಿಸುವ ಕೌಶಲ್ಯ ಆತ ಗಳಿಸಬೇಕು ಅನ್ನುವಂಥದ್ದು. ನೆಕ್ಸ್ಟ್, ಈ ಕಡೆ 77, ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಉತ್ತಮ ವಿಧಾನ ಯಾವುದಂದರೆ ಭಾಷಾ ದೋಷಗಳಿಗೆ ಪರಿಹಾರ ಕಂಡುಹಿಡಿಯೋದು, ಉತ್ತಮ ಅಂಶಗಳಿಗೆ ಪುಷ್ಟೀಕರಣ ನೀಡುವುದು. ನೀವೆಲ್ಲ ಕಲಿಕೆಗೆ ಅನುಕೂಲ ವಿಧಾನವನ್ನು ಕೊಟ್ಟಂಗಾಗ್ತದೆ. ಇವೆಲ್ಲ ಭಾಷಾ ಬೋಧನೆಗೆ ಸಂಬಂಧಪಟ್ಟು. ಇಲ್ಲಿ ಸಾಹಿತ್ಯ ಚರಿತ್ರೆಗೆ ಬಂದಿರುವಂಥ ಪ್ರಶ್ನೆಗಳು ಬಂದು ನೋಡು. ಕನ್ನಡದ ಪ್ರಾಚೀನತೆಗೆ ಸಂಬಂಧಿಸಿದ ಶಿಲಪ್ಪದಿಗಾರಂ ಎನ್ನುವುದು ತಮಿಳು ಕೃತಿ ಇದು. ಇದರಲ್ಲಿ ಲಭ್ಯವಾಗಿರುವುದು ಏನದ?
ನಗರಗಳದವ, ಕನ್ನಡ ನಾಡಿನ ಗಡಿ ಹೇಳ್ತದೋ, ಗಡಿ ಅಂತರೂ ಕವಿರಾಜ ಮಾರ್ಗನ ಹೇಳ್ತಾನೆ, ಛಂದಸ್ಸನ್ನು ಕೂಡ ಶ್ರೀ ವಿಜಯನ್ ಹೇಳ್ತಾನೆ. ಇಲ್ಲಿ ಕನ್ನಡ ಜಾನಪದ ಕುಣಿತದ ಹಾಡದ ಬಗ್ಗೆ ಶಿಲಪ್ಪದಿಗಾರಂ ಅನ್ನುವಂಥದ್ದು ಹೇಳ್ತಾರೆ. ಇದು ಮುಖ್ಯ. ಶಿಲಪ್ಪದಿಗಾರಂ ಯಾರು ಬರೆದ್ರು, ಇದೆಲ್ಲ ನಿಮಗೆ ತಿಳ್ಕೋಬೇಕು. ನೆಕ್ಸ್ಟ್, ತೀತಾ ಶರ್ಮಾ ಅವರು ಕನ್ನಡ ಸಾಹಿತ್ಯ ಚರಿತ್ರೆ ವಿಭಜನಾ ಕ್ರಮಗಳು, ಸುಮಾರು 10 ಜನ ವಿಭಜನಾ ಕ್ರಮಗಳನ್ನು ಮಾಡ್ತಾರೆ. ಮುಖ್ಯವಾಗಿ ರಂಶ್ರೀ ಮುಗುಳಿಯವರು ಪಂಪಯುಗ, ಪಂಪ ಪೂರ್ವಯುಗ ಹೆಂಗೆ ಮಾಡ್ತಾರಲ್ಲ, ತೀತಾ ಶರ್ಮನ ಮೇಲೆ ಭಾಳ ಪ್ರಶ್ನೆ ಬಂದವು. ಇವರು ಕ್ಷಾತ್ರಯುಗ, ಮತ ಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತ ಮಾಡ್ತಾರೆ. ಇದು ನೋಡಿದರು ಪಂಪ ಪೂರ್ವಯುಗ ಯಾರು ಮಾಡ್ಯಾರ ಅಂದರೆ ರಂಶ್ರೀ ಮುಗುಳಿ ಮಾಡ್ಯಾನ. ಆರಂಭಿಕ ಕಾಲ ಇದು BM ಶ್ರೀಕಂಠಯ್ಯನವರು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ನೀವು ಈ ರೀತಿಯಾಗಿ ನೆನ್ಪಿಡಬೇಕು. ಅಪ್ಪಂ ಎಂಬುದು ಈ ಕನ್ನಡದ ರೂಪ. ಅಪ್ಪಂ ಅಪ್ಪಂ ಇದು ಈ ಭಾಷೆ ಯಾವಾಗ ಬಳಕೆ ಇತ್ತಂದರೆ ಪೂರ್ವದ ಹಳೆಗನ್ನಡ. ಸಹಜವಾಗಿ ಇಂಥ ಪದಗಳೆಲ್ಲ ಹೊಸಗನ್ನಡದ ಹೆಂಗೆ ಬಳಕೆ ಇರ್ತಾವ, ಹಳೆಗನ್ನಡದವನು ಇಲ್ಲ, ಇದು ನಡುಗನ್ನಡ. ಇಲ್ಲಿ ಎರಡರದಲ್ಲಿ ನೀವು ಗಮನಿಸಬೇಕು. ಅಪ್ಪಂ, ನಾಡುಳ್, ಹಿಂಗಿಂಥವೆಲ್ಲ ಬಂದಿರ್ತಾವೆ. ವೆಟ್ಟುದುಳ್ ಎನ್ನುವುದು. ನೆಕ್ಸ್ಟ್ ಈ ಕಡೆ 80. ಪಂಪನ ಆದಿಪುರಾಣವು ಈ ಕೃತಿಗೆ ಋಣಿಯಾಗಿದೆ. ಪೂರ್ವ ಪುರಾಣ ನೋಡಿರಿ, ವಡ್ಡರಾಧನೆ ಮೂಲ ಯಾವುದು, ಭಗವತಿ ಆರಾಧನೆ, ಹಿಂಗೆ ಓದಬೇಕು ನೀವು. ಪೂರ್ವ ಪುರಾಣ ಎನ್ನುವಂಥದ್ದು ಪಂಪನ ಆದಿಪುರಾಣಕ್ಕೆ. ಕವಿರಾಜ ಮಾರ್ಗ ಕುದಿಯುವ ಹಾಲಿಗೆ ಮಜ್ಜಿಗೆ ತೊಟ್ಟುಗಳನ್ನು ಬೆರೆಸಿದ ಹಾಗೆ. ನಾ ಶ್ರೀ ವಿಜಯನ್ ಬಗ್ಗೆ ಒಂದು ವಿಡಿಯೋನ ಮಾಡೀನಿ, ಎಲ್ಲ ವಾಕ್ಯಗಳು ಬಂದವು ನೋಡಲ್ಲಿ. ಮಜ್ಜಿಗೆ ತೊಟ್ಟಿಗಳು ಕುದಿಯುವ ನೀರಿಗೆ ತೊಟ್ಟು ಹಾಕಿದಾಗೆಂದರೆ ಅರಿ ಸಮಾಸ ಮಾಡಬಾರ್ದು ಅಂತ ಹೇಳ್ತಾನೆ. ಅರಿ ಸಮಾಸ ಮಾಡಿದ್ರೆ ಆ ರೀತಿ ಆಗ್ತದೆ. ನೆಕ್ಸ್ಟ್ ಈ ಕಡೆ ಕೆಳಗಿನ ಕೃತಿ ಮತ್ತು ಅವುಗಳ ಸ್ವರೂಪಕ್ಕೆ ಒಂದು ಪಟ್ಟಿ, 2ನೇ ಪಟ್ಟಿ ಕೊಟ್ಟು. ಹದಿಬದೆಯ ಧರ್ಮ ಯಾವ ರೀತಿ ಅದ, ಮಿತ್ರಾವಿಂದ ಗೋವಿಂದ ಯಾವ ರೀತಿ ಅದ, ಆಮೇಲೆ ರಾಜಶೇಖರ ವಿಳಾಸ, ರಾಮಶ್ವಮೇಧ ಯಾವ ಥರನಾಗಿ ಅದಾವ ಅನ್ನೋದು. ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ನಿಮಗೆ ನಾಟಕ ಅನ್ನುವಂಥದ್ದು ಗೊತ್ತೇ ಇದೆ, ಹೌದಾ. ಹದಿಬದೆಯ ಧರ್ಮ ಅನ್ನುವಂಥದ್ದು ಇದು ಸಾಂಗತ್ಯ ಕೃತಿ ಎನ್ನುವಂಥದ್ದು ಕೂಡ ನಿಮಗೆ ಗೊತ್ತದ. ಸಾಂಗತ್ಯ ಕೃತಿ, ಇದು ಸಾಂಗತ್ಯ ಕೃತಿ. ರಾಮಶ್ವಮೇಧ ಮುದ್ದಣದು ಗದ್ಯದ ಗದ ಇದು. ಆಮೇಲೆ ರಾಜಶೇಖರ ವಿಳಾಸ ಇದರ ಚಂಪುದಾಗ ಯಾವ್ದು ರೈಟ್ ಆಗ್ತದೆ, ಹಿಂಗಾದ. ಪೊಗಳೆ ಪಟ್ಟಣ ನೋಡಿ, ಹಲ್ಮಿಡಿ ಶಾಸನಕ್ಕೆ ಹೋದೆವು ನಾವು. ಪೊಗಳೆ ಪಟ್ಟಣ ಎನ್ನುವಂಥದ್ದು ಪೆತ್ತ ಜಯನ ಎನ್ನುವಂಥದ್ದು. ಪೊಗಳೆ ಪಟ್ಟಣ ಎನ್ನುವಂಥ ಕರ್ಮಿಣಿ ಪ್ರಯೋಗ ಎದುರಾಗದ ಹಲ್ಮಿಡಿ ಶಾಸನ. ಪೆತ್ತ ಜಯನ್ ಎನ್ನುವಂಥದ್ದು ಅರಿ ಸಮಾಸದ. ಇವೆರಡೂ ಪದಗಳಂತೂ ರಿಪೀಟ್ ಆಗೇ ಆಗ್ಯಾವ. ನೆಕ್ಸ್ಟ್ 85ನೇದು ಇದು ಕನಕದಾಸರ ಸಂಬಂಧಪಟ್ಟು ನೋಡಿ ವಾಕ್ಯಗಳು. ನೀ ಮಾಯೊಳಗೋ ನಿನ್ನೊಳು ಮಾಯೋ, ಬಯಲು ಆಲಯದೊಳಗೋ ಆಲಯದೊಳು ಬಯಲು. ಬಹಳಷ್ಟು ವಾಕ್ಯಗಳು ಕನಕದಾಸರು. ಕುಲಕುಲವೆಂದು ಹೊಡೆದಾಡದಿರಿ, ಇವೆಲ್ಲ ವಾಕ್ಯಗಳು. 89 ಹೇರಳವಾಗಿ ವೀರಶೈವ ಶರಣರ ಕಾವ್ಯಾತ್ಮ ಚರಿತ್ರೆಗಳು ಬರೆದ ಶಿವಕವಿ. ಶಿವಕವಿ ಅಂದಾಗ ನೀವು ಹರಿಹರನೇ ಹೇಳಬೇಕು. ಶಿವಕವಿ, ವೀರಶೈವ ಕವಿ ಎನ್ನುವಂಥದ್ದು. ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಇದರ ಸ್ವರೂಪ. ಇದೊಂದು ಗದ್ಯ ಕೃತಿ. ವಡ್ಡರಾಧನೆ ಇವೆಲ್ಲ ಗದ್ಯ ಕೃತಿ. ವಚನಗಳ ರಚನೆಯಲ್ಲಿ ಅಭಿನಂದನಾದ ಗುಜರಾತಿನ ಮೂಲದ ವಚನಕಾರರ ಬಗ್ಗೆನೂ ಕೂಡ ನೀವು ಗುಜರಾತಿನಿಂದ ಬಂದವರು ಯಾರಂದರೆ ಆದಯ್ಯ, ಕಾಶ್ಮೀರದಿಂದ ಬಂದವನಂದರೆ ಮೌಳಿಗೆ ಮಾರಯ್ಯ, ಗೊತ್ತಿರಬೇಕು ನಿಮಗೆಲ್ಲ. ಸೊಲ್ಲಾಪುರದಿಂದ ಬಂದವರು ಯಾರು, ಸಿದ್ದರಾಮ. ಅಭಯರುಚಿ 87ನೇ ಪ್ರಶ್ನೆ. ಅಭಯರುಚಿ ಅಭಯಮತಿ ನೋಡಿದು ಜನ್ನನ ಕೃತಿ, ಯಶೋಧರ ಚರಿತ್ರೆಯಲ್ಲಿ ಬರ್ತವೆ. ಅಭಯರುಚಿ ಮತ್ತು ಅಭಯಮತಿ. ಅಮೃತಮತಿ ಅಂತಲೂ ಬರ್ತಾಳೆ. ಅಷ್ಟಾವಂಕ ಬರ್ತಾನೆ, ಯಶೋಧರ ಬರ್ತಾನೆ, ಯಶೋಗೌವ ಬರ್ತಾನೆ, ಚಂದ್ರಮತಿ ಬರ್ತಾಳೆ. ನೆಕ್ಸ್ಟ್ ಈ ಕಡೆ 91 ಅಕ್ಕಮಾದೇವಿ ವಿರಚಿತ ಯೋಗಾಂಗ ತ್ರಿಪದಿ ಕಂಡುಬರುವುದು. ಯೋಗಾಂಗ 67 ತ್ರಿಪದಿ ನೋಡು, 67 ಕಂದ ಪದ್ಯ ಮಾಡ್ಯಾನ, 67 ಸ್ವರಚನೆ ಮಾಡ್ಯಾನ. ತ್ರಿಪದಿಗಳು ಯೋಗಾಂಗ. ಇದು ಕನ್ನಡದ ಮೊದಲ ತ್ರಿಪದಿಯ ಕೃತಿ ಅಂತ ಕರಿತೀವಿ ನಾವು. ತ್ರಿಪದಿಯ ಕೃತಿ, ಕನ್ನಡದ ಮೊದಲ ತ್ರಿಪದಿ ಶಾಸನ ಬಾದಾಮಿ ಶಾಸನ. ಇದು ವಾಕ್ಯ ನೋಡು, ಇದು ಕೂಡ ನಾನು ಪರೀಕ್ಷೆಯಲ್ಲಿ ಕೇಳಿದ್ದು. ಕಣ್ಣರಿಯದಿರ್ದೊಡೆಂ ಕರುಳೈಯ ಅರಿಯದೆ ಯಾವ ಕೃತಿಯಲ್ಲಿ ಅಂದರೆ ಕುಮಾರವ್ಯಾಸ ಹೇಳಿದ್ದು, ಕರ್ನಾಟ ಭಾರತ ಕಥಾಮಂಜರಿ. ಇವೆಲ್ಲ ರಿಪೀಟ್ ಆಗ್ತಿರ್ತಾವೆ, ನೀವು ಇವು ಗಮನಿಸಿರಂದರೆ ಮಿಸ್ ಆಗಂಗಿಲ್ಲ. ಮುದ್ದಣ ಕವಿ ಅಪೂರ್ವವಾಗಿ ಉಳಿದಿರುವ ಕಾದಂಬರಿ ಯಾವುದು? ಗೋದಾವರಿ. ಗೋದಾವರಿ ಎನ್ನುವಂಥದ್ದು ಇದು ಉಳಿದಿರುವಂಥ ಕಾದಂಬರಿ. 93 ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ. ಕುವೆಂಪುರದು ದರ್ಶನ ವಿಮರ್ಶೆ.
ಭಾಳ ವಿಶೇಷವಾದ ವಿಮರ್ಶೆ ಅವ್ರದ್ದು, ದರ್ಶನ ವಿಮರ್ಶೆ. ಯು ಆರ್ ಅನಂತಮೂರ್ತಿ ರಚಿಸಿದ ಕೊನೆಯ ಕೃತಿ, ಪಾಪ ಇವರು ಕೊನೆಯ ಕೃತಿ ಯಾವುದು ಅಂದರೆ ಹಿಂದುತ್ವ ಮತ್ತು ಹಿಂದೂ ಸ್ವರಾಜ್, ಅನಂತಮೂರ್ತಿಯವರು. ಮಾಯೆಯ ಮೂರು ಮುಖಗಳು ಕವನ ಸಂಕಲನದ ಕರ್ತೃ ಯಾವುದು? ಕರ್ತೃ ಯಾರು ಅಂದರೆ ಶಂಕರ ಮುಕಾಶಿ ಪುಣೇಕರ್. ಮಾಯೆಯ ಮೂರು ಮುಖಗಳು. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಇದು ಹಾಡು ಯಾರು ಅಂದರೆ ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರ ಹಾಡು. ಸಿದ್ಧಲಿಂಗಯ್ಯನವರು ಯಾವ್ಯಾವ ಪದ್ಯದ ವಾಕ್ಯಗಳು ಕೂಡ ನೆನ್ಪಿಡಬೇಕು. ಮನಜವರೆಯವರ ಮಾಗಿ ಕೃತಿ ಯಾವ ಸಾಹಿತ್ಯದ ಬಗೆ? ನಾವು ಸಾಹಿತ್ಯ ಕೃತಿ ಓದೋದಲ್ಲ, ಇದು ಯಾವ ಬಗೆಯದ ಅಂದರೆ ಗೊತ್ತು, ಕಾದಂಬರಿ. ಇದು ಮಾಗಿ ಅನ್ನುವಂಥದ್ದು ಕಾದಂಬರಿ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಬೀಜ ಇಂದಲ್ಲ ದೇವನೂರು ಮಹಾದೇವರವರು ಹೇಳಿರುವಂಥ ಮಾತು ಇದು. ಸಾಕ್ಷರತೆಗಾಗಿ ಹೇಳಿರುವಂಥ ಮಾತು ಇದು. ನೋಡಿ ಎಷ್ಟು ಟ್ವಿಸ್ಟ್ ಮಾಡಿ ಕೇಳಿದೆ. ಹೀಗೆ ನೆಕ್ಸ್ಟ್ 99ನೇ ಪ್ರಶ್ನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಡಿ ವಿ ಜಿಯವರ ಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ. ಇವೆಲ್ಲ ಅವರುವೇ ಕೃತಿ. ಉಮರನ ವಸಗೆ, ಜ್ಞಾಪಕ ಚಿತ್ರಶಾಲೆ, ಮಂಕುತಿಮ್ಮನ ಕಗ್ಗ ಅವರು ಕಾವ್ಯನಾಮ. ಈ ಕಡೆ 2 ಪಟ್ಟಿಗಳನ್ನು ಕೊಟ್ಟಾನ. ಈ ಕಡೆ ಕವಿಗಳು, ಈ ಕಡೆ ಅವರ ಕೃತಿಗಳು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಸಾರಾ ಅಬೂಬಕರ್ ಅವರು ಕೃತಿ ಯಾವ? ವೈದೇಹಿ, ಬಿ ಟಿ ಲಲಿತಾ, ತ್ರಿವೇಣಿ. ಸಾರಾ ಅಬೂಬಕರ್ ಅವ್ರದ್ದು ಚಂದ್ರಗಿರಿಯ ತೀರದಲ್ಲಿ ಎನ್ನುವಂಥದ್ದು. ವೈದೇಹಿಯವರದು ಬಿ ಟಿ ಲಲಿತಾ ನಾಯಕರದು ಅಂತೂ ಇಲ್ಲಿ ಇನ್ನೊಂದು ಸಲ ನಾನು ಇದು ಮಾಡ್ತೀನಿ. ಬಿ ಟಿ ಲಲಿತಾ ನಾಯಕರದು ನೆಲೆ ಬಲೆ. ಸಾರಾ ಅಬೂಬಕರ್ ಅವರು ಚಂದ್ರಗಿರಿಯ ತೀರದಲ್ಲಿ. ಆಮೇಲೆ ಯಾರು ಅಂದರೆ ವೈದೇಹಿಯವರದ ಕ್ರೌಂಚ ಪಕ್ಷಿಗಳು. ತ್ರಿವೇಣಿಯವರದ್ದು ಸಮಸ್ಯೆಯ ಮಗು ಎನ್ನುವಂಥದ್ದು. ಈ ರೀತಿಯಾಗಿ ಬಂದರು. ಸಾರಾ ಅಬೂಬಕರ್ ಅವ್ರದ್ದು. ವೈದೇಹಿ ಯಾವುದಂದರೆ ಇಲ್ಲಿ 4. ಪಿ ಟಿ ಲಲಿತಾ ನಾಯಕರು ಇದು ಆಗ್ತದೆ, ಇದು ಆಗಂಗಿಲ್ಲ, ಇದು ಆಗ್ತದೆ. ಹೀಗೆ ನಾವು ಇವು 100 ಪ್ರಶ್ನೆಗಳನ್ನು ಆಧರಿಸಿ ನೀವು ಅಭ್ಯಾಸ ಮಾಡಿರಿ, ಖಂಡಿತವಾಗಿ ಯಶಸ್ವಿ ಆಗ್ತೀರಿ. ನಿಮಗೆ ಯಾವ ತೆರನಾಗಿರುವಂಥ ಇನ್ನೂ ಹೆಚ್ಚಿನ ನಾನು ಕಂಟಿನ್ಯೂ ಆಗಿರುವಂಥ ವಿಡಿಯೋಗಳನ್ನು, ಕನ್ನಡ ಸಾಹಿತ್ಯ ಕಾವ್ಯವಿಮರ್ಶೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು, ಕ್ಲಾಸ್ಗಳನ್ನು ಮಾಡ್ತಾಯಿರ್ತೀನಿ. ತಾವೆಲ್ಲರೂ ಕೂಡ ವೀಕ್ಷಿಸ್ರಿ. ಸಾಧ್ಯವಾದಷ್ಟು ಲೈಕನ್ನು ಮಾಡಿರಿ. ನನಗೂ ಕೂಡ ಒಂದಿಷ್ಟು ಏನಾಗ್ತದೆ, ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು